ಪ್ರಿಯ ಸಿಟಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮೊದಲು ಸ್ವಾಗತವನ್ನು ಮಾಡಿ, ಬಹುಶಃ ಗದಗ ಜಿಲ್ಲೆ ಇತಿಹಾಸದಲ್ಲಿ ಅನೇಕ ರಾಜಕಾರಣಿಗಳನ್ನು ನಾವು ಕಾಣ್ತೇವೆ. ಅಖಂಡ ಧಾರವಾಡ ಜಿಲ್ಲೆ ಇರುವಾಗಲೂ ಕೂಡ ಇಲ್ಲಿಯ ರಾಜಕಾರಣ ವ್ಯವಸ್ಥೆಯನ್ನು ನಾವು ಕಂಡಿದ್ದೇವೆ. ಅಂದರೆ ಯಾವತ್ತು ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆ ಆರಂಭ ಆಯಿತೋ ಅಲ್ಲಿಂದ ಈ ಕ್ಷೇತ್ರಕ್ಕೆ, ಗದಗ ವಿಧಾನಸಭಾ ಕ್ಷೇತ್ರ ಅನೇಕ ಮಹನೀಯರನ್ನು ಕೊಟ್ಟಿದೆ. ವಿಶೇಷವಾದಂಥ ಅಪರೂಪದ ರಾಜಕಾರಣಿಗಳು ಇವತ್ತಿನ ವ್ಯವಸ್ಥೆಯಲ್ಲಿ ಸಿಗೋದು ಬಹಳಷ್ಟು ವಿರಳ. ಇಂದಿನ ದ್ವೇಷಮಯ ರಾಜಕೀಯ ವ್ಯವಸ್ಥೆ, ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆ, ಆಡಳಿತದಲ್ಲಿ ಹೊಂದಾಣಿಕೆ, ದಿಟ್ಟತನ ಗಟ್ಟಿತನ ಇಲ್ಲದ ಆಡಳಿತ ರಾಜಕೀಯ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದೆ. ಇಂಥ ಆಡಳಿತದಲ್ಲಿ ಅಥವಾ ಇಂಥ ರಾಜಕಾರಣಿಗಳ ವ್ಯವಸ್ಥೆಗೆ ಒಂದು ಮಾದರಿ ಆಗ್ತಕ್ಕಂಥ ಕೆಲವು ಅಪರೂಪದ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಭಾಳ ಒಳ್ಳೊಳ್ಳೆ ರಾಜಕಾರಣಿಗಳನ್ನು ಕೊಟ್ಟಂಥ ಮಹಾನ್ ರಾಜ್ಯ ನಮ್ಮ ಕರ್ನಾಟಕ. ಬಹುಶಃ ಆ ಗಟ್ಟಿಯಾದಂಥ ರಾಜಕಾರಣಿಗಳು ಇರದೇ ಇದ್ದರೆ ನಮ್ಮ ಏನು ಸಾತ್ವಿಕ ರಾಜಕಾರಣದ ವ್ಯವಸ್ಥೆ ಇಡೀ ದೇಶಕ್ಕೆ ಒಂದು ಪ್ರಚಾರ ಸಿಗ್ತಿರಲಿಲ್ಲ. ಸನ್ಮಾನ್ಯ ದೇವರಾಜ್ ಅರಸು ಅಂಥವರು, ರಾಮಕೃಷ್ಣ ಹೆಗಡೆ ಅಂಥವರು, ದೇವೇಗೌಡರಂಥವರು, ಜಯೇಶ್ ಪಟೇಲ್ರು, ಇವರೆಲ್ಲ ನಾಡು ಕಂಡ ಅಪರೂಪದ ರಾಜಕಾರಣಿಗಳು ಬಹಳಷ್ಟಿದ್ದಾರೆ. ಆ ಸಾಲಿನಲ್ಲಿ ಬರುವಂಥ ಮಹಾನ್ ವ್ಯಕ್ತಿತ್ವ ನಮ್ಮ ಗದಗ ಜಿಲ್ಲೆಯ ಹುಲಕೋಟಿ ಹುಲಿ, ಶೋಷಣೆ ಮುಕ್ತ ಸಮಾಜದ ಕನಸುಗಾರ, ಸಹಕಾರಿ ರಂಗದ ಭೀಷ್ಮ, ಮತ್ತು ಕೆ ಎಚ್ ಪಾಟೀಲ್ರು ಒಂದು ಸಲ ಎದ್ದು ನಿಂತರೆ ಅವ್ರು ಒಮ್ಮೆ ನಿರ್ಣಯ ತಗೊಂಡ್ರೆ ಬಹುತೇಕ ಅವ್ರು ಹಿಂದೆ ಹೆಜ್ಜೆ ಇಟ್ಟಿದ್ದು ನಾವು ನೋಡಿಲ್ಲ. ಅಂಥ ವ್ಯಕ್ತಿತ್ವದ ಸಂಘರ್ಷದ ಬದುಕು ರಾಜಕೀಯ ಇವತ್ತು ಚರ್ಚೆ ಆಗ್ತಾಯಿದೆ. ಬಹುಶಃ ಅವರನ್ನು ಭಾಳಷ್ಟು ಹತ್ತಿರದಿಂದ ಬಲ್ಲವರು ಇಲ್ಲಿ ವಿರಳ. ಕಾರಣ ಅವರು ಬಹಳ ಜನರ ಜೊತೆಗೆ ಅಪರೂಪವಾದಂಥ ಸ್ನೇಹ ಇರ್ತಿರಲಿಲ್ಲ. ಕೆಲವರೇ ಮುತ್ತು ರತ್ನಗಳನ್ನು ಇಟ್ಕೊಂಡಂಥ ವ್ಯಕ್ತಿತ್ವ ಕೆ ಎಚ್ ಪಾಟೀಲ್ರದ್ದು. ಇವತ್ತಿನ ಗದಗ ವಿಧಾನಸಭಾ ಕ್ಷೇತ್ರದ ಏನು ಎಚ್ ಕೆ ಪಾಟೀಲ್ ಇದಾರಲ್ಲ, ಅವರ ತಂದೆ ದಿವಂಗತ ಕೆ ಎಚ್ ಪಾಟೀಲ್. ಅವರು 1925 ಮಾರ್ಚ್ 16 ಜನಿಸಿದರು. ಹಾಗಾಗಿ ಮಾರ್ಚ್ 16 97ನೇ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ದೊಡ್ಡ ಸಮಾರಂಭ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಗದಗ ಜಿಲ್ಲೆಯ ಯುವ ಪೀಳಿಗೆಗೆ, ರಾಜಕಾರಣಿಗಳಿಗೆ, ಎರಡನೇ ಹಂತದ ರಾಜಕಾರಣಿಗಳಿಗೆ ಅವರ ವ್ಯಕ್ತಿತ್ವ ಎಂಥದ್ದು, ಅವರು ಎಂಥ ಶಕ್ತಿಯಾಗಿದ್ದರು, ಎಂಥ ವ್ಯಕ್ತಿಯಾಗಿದ್ದರು, ಈ ವ್ಯವಸ್ಥೆಯನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರು. ಅವರ ಬಗೆಗೆ 5 ಪುಸ್ತಕಗಳನ್ನು ವಿವಿಧ ವ್ಯವಸ್ಥೆಯಲ್ಲಿ ಬಿಡುಗಡೆ ಮಾಡಿ, ದೃಷ್ಟಿ ಮತ್ತು ಸೃಷ್ಟಿ ಅನ್ನುವಂಥ ಒಂದು ಪುಸ್ತಕ, ಸೊ ಹಾಗೆ ವ್ಯಕ್ತಿ ಶಕ್ತಿ, ಹೀಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿದವರು. ಮತ್ತು ಹುಲಕೋಟಿ ಪಾಟೀಲ್ ಮನೆತನಕ್ಕೆ ಅತ್ಯಂತ ನಿಕಟವರ್ತಿಗಳು. ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಮೂಲಕ ಬದುಕನ್ನು ಕಟ್ಟಿಕೊಟ್ಟವರು. ನಮ್ಮ ಈ ಭಾಗದ ಮುತ್ಸದ್ದಿ ಬುದ್ಧಿವಂತ ಸಾಮಾಜಿಕ ಹಿನ್ನೆಲೆಯ ಚಿಂತಕರು ಜಗನ್ನಾಥ್ ಜಮಾದಾರ್. ಅವರನ್ನು ಜೆ ಕೆ ಜಮಾದಾರ್ ಅಂತ ನಾವು ಕರೀತೇವೆ. ಬಹುಶಃ ಬೆಟಗೇರಿ ಬಾಲಾಜಿ ರಸ್ತೆಯಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಅವರು ಇರ್ತಾರೆ. BA ಆದಮೇಲೆ ಕಲಿತಿದ್ದು ಅಂತಲ್ಲ, ಅನುಭವದಲ್ಲಿ ಅತ್ಯಂತ ಜ್ಯೇಷ್ಠತೆಯನ್ನು ಹೊಂದಿದವರು. ಇಲ್ಲಿ ವಿದ್ಯಾದಾನ ಸಮಿತಿಯಲ್ಲಿ ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಕಳೆದ 13-14 ವರ್ಷಗಳಿಂದ ನಿವೃತ್ತಿ ಜೀವನವನ್ನು ಕಳೀತಿದ್ದಾರೆ. ಪ್ರವೃತ್ತಿಯಲ್ಲಿ ಇವತ್ತಿಗೂ ಸಮಾಜಮುಖಿ ಸೇವಕರು. ಇಂಥ ಅದ್ಭುತ ವ್ಯಕ್ತಿತ್ವದ ಜೆ ಕೆ ಜಮಾದಾರ್ ಸರು ಬಹುತೇಕ ಪತ್ರಿಕೋದ್ಯಮಿಗಳವರು. ಯಾಕಂದರೆ ವಿಶಾಲ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಅಲ್ಲದೆ ಬೇರೆ ಬೇರೆ ವಿಜಯ ಕರ್ನಾಟಕ, ಹಾಗೆ ನಾಗರಿಕ ಮತ್ತು ಕರ್ಮವೀರ, ಜನಪದ, ಕರ್ನಾಟಕ ವಿಕಾಸ, ಹೀಗೆ ಅನೇಕ ಪುಸ್ತಕಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಜರ್ನಲ್, ಇದು ಒಂದು ದೊಡ್ಡ ಸಂಸ್ಥೆ. ಇಲ್ಲಿಂದ ಅವರು ಪುಸ್ತಕಗಳನ್ನು ಬಿಡುಗಡೆ ಮಾಡಿದವರು. ರೇಡಿಯೋ, ದೂರದರ್ಶನಗಳಲ್ಲಿ ಅವರು ಭಾಳಷ್ಟು ವಿಚಾರಗೋಷ್ಠಿ, ಚಿಂತನ ಮಂಥನಗಳಲ್ಲಿ ಭಾಗವಹಿಸಿದವರು. ಸಾಕ್ಷ್ಯಚಿತ್ರಕ್ಕೆ ಸಾಹಿತ್ಯವನ್ನು ಕೊಟ್ಟವರು. ಎಲ್ಲಕ್ಕಿಂತ ಹೃದಯವಂತರು, ಅಕ್ಷರ ದಾಸೋಹಿ. ಇಂಥ ಒಂದು ವ್ಯಕ್ತಿ ಕೆ ಎಚ್ ಪಾಟೀಲ್ ಜೊತೆಗೆ ಭಾಳ ಒಡನಾಟಿಗಳು.
ಎಸ್ ಕೆ ಪಾಟೀಲ್ ಜೊತೆಗೇ ಇದ್ದಾರೆ, ಡಿ ಆರ್ ಪಾಟೀಲ್ ಜೊತೆಗೆ ಇದ್ದಾರೆ. ಒಟ್ಟು ಕೆ ಎಚ್ ಪಾಟೀಲರಿಂದ ಭಾಳ ಸಮೀಪದ ನಿಕಟವರ್ತಿಗಳು. ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಕಾರಣ ಇಷ್ಟೇ, ಕೆ ಎಚ್ ಪಾಟೀಲರ ಸಂಘರ್ಷದ ಬದುಕು ಮತ್ತು ರಾಜಕೀಯ ವಿಚಾರವನ್ನು ಇವತ್ತು ನಮ್ಮ ಗದಗಿನ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಗದಗ ಪರಿಸರಕ್ಕೆ ಅಥವಾ ಇತರೆ ಭಾಗದ ಜನರಿಗೆ ಒಬ್ಬ ಧೀಮಂತ ನಾಯಕನ ಪರಿಚಯ ಆಗಬೇಕಾಗಿದೆ. ಯಾಕಂದರೆ ಅವರು ಇಲ್ಲದೇ ಇದ್ದಾಗ ನೆನಪಿಸ್ಕೊಳ್ಬೇಕು ಅವರ ಗಟ್ಟಿತನ, ದಿಟ್ಟತನ ಅಥವಾ ಅವರ ಹೋರಾಟದ ಬದುಕು, ಅವರು ಕೊಟ್ಟ ಕೊಡುಗೆಗಳನ್ನು ನೆನೆಸುವಂಥ ಒಂದು ಮುಂದಿನ ಪೀಳಿಗೆಗಳಿಗೆ ಬೇಕಾಗುವಂಥ ಒಂದು ವ್ಯವಸ್ಥೆ. ಸೊ ಹಾಗಾಗಿ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಜೆ ಕೆ ಜಮಾದಾರ್ ಸರ್ಗೆ ಆತ್ಮೀಯವಾಗಿ ಸಿಟಿ ಪರವಾಗಿ, ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ, ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್. ಬಹುಶಃ ಇವತ್ತು ನಾವು ಚರ್ಚೆ ಮಾಡತಕ್ಕಂಥದ್ದು ಬಹಳಷ್ಟು ನಿಮ್ಮ ನಿಕಟವರ್ತಿ, ನಮ್ಮ ಏನು ಮಾಜಿ ಸಚಿವರು, ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಕೆ ಎಚ್ ಪಾಟೀಲ್ರು. ತಮ್ಮ ದೃಷ್ಟಿಯಲ್ಲಿ ಅವರ ಸೃಷ್ಟಿ? ನನಗೆ ರಾಜಕಾರಣಿಗಳು ಕೂಡ ಭಾಳ ಜನ ರಾಜಕಾರಣಿಗಳನ್ನು ನಾ ಬಲ್ಲೆ. ನಾವು ಪತ್ರಿಕೋದ್ಯಮದಿಂದ ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರಿಂದ ಭಾಳ ರಾಜಕಾರಣಿಗಳ ಸಂಪರ್ಕ ಬರ್ತಿತ್ತು. ಅದರಲ್ಲಿ ನಾನಿನ್ನೂ ಕಾಲೇಜಿನಲ್ಲಿ ಓದುವಾಗಲೇ ಅದಕ್ಕಿಂತ ಮೊದಲೇ ಕೆ ಎಚ್ ಪಾಟೀಲರನ್ನ ನಾನು ಭಾಳ ಸಮೀಪದಿಂದ ಬಲ್ಲೆ. ಒಂದು ರೀತಿ ಅವರ ಅಭಿಮಾನಿಯಾಗಿಯೇ ಬೆಳೆದ್ವಿ ಅಂತ ತಪ್ಪಾಗಲಿಕ್ಕಿಲ್ಲ. ಓಕೆ. 1967 ಅವರು ಶಾಸಕರಾದರು. ಓಕೆ. 67ಕ್ಕೆ ಶಾಸಕರಾಗೋದಕ್ಕಿಂತ ಮೊದಲಿನ ಬದುಕೇನದೆ ಅದನ್ನು ನಾವು ಒಂದು ಸ್ವಲ್ಪ ಹಿನ್ನೆಲೆಯಾಗಿ ನೋಡಿ ಕೆ ಎಚ್ ಪಾಟೀಲರನ್ನು ನೋಡೋದು ಚಲೋ ಅಂತ ಅನಿಸುತ್ತೆ ನನಗೆ. ಓಕೆ. ಕೆ ಎಚ್ ಪಾಟೀಲರು ಹುಟ್ಟಿದ್ದು ಹುಲ್ಕೋಟಿ. ಹೌದು. ಇವತ್ತು ಹುಲ್ಕೋಟಿ ಇಡೀ ಭಾರತ ದೇಶದಲ್ಲಿಯ ನಂಬರ್ 1 ಹಳ್ಳಿ, ಎಲ್ಲ ಸೌಲಭ್ಯಗಳಿಂದ ಸಜ್ಜಿತವಾದಂಥ ಹಳ್ಳಿ ಅಂಥೇಳಿ ಅದಕ್ಕೆ ಪ್ರಶಸ್ತಿ ಸಿಕ್ಕದ. ಭಾರತದಾಗ ನಂಬರ್ 1 ಅಂತೇಳಿ. ಯಾಕಂದರೆ ಸಾಮಾನ್ಯವಾಗಿ ಅಂಡರ್ಗ್ರೌಂಡ್ ಡ್ರೈನೇಜ್ ದೊಡ್ಡ ದೊಡ್ಡ ಊರೊಳಗೆ ಸೋಯ್ತಿಲ್ಲ, ಊರಾಗ ಅಂಡರ್ಗ್ರೌಂಡ್ ಡ್ರೈನೇಜು, ಆಮ್ಯಾಗ ತೋಟ, ಏನು ಬೇಕೋ ಸೌಲಭ್ಯ ಹಳ್ಳಿಗೆ. ನಮ್ಮ ರಾಷ್ಟ್ರಪತಿಗಳಾದಂಥ ಆಗಿದ್ದಂಥ ಅಬ್ದುಲ್ ಕಲಾಂ ಅವ್ರದ್ದು ಪುರ ಕಲ್ಪನೆ ಇತ್ತು. ಅವ್ರದ್ದು ಪುರ ಅಂತ ಒಂದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಪ್ರಕಾರ ಎಲ್ಲ ಬೃಹತ್ ನಗರದಲ್ಲಿ ಇರುವಂಥ ಸೌಲಭ್ಯಗಳು ಹಳ್ಳಿಯಾಗಿರ್ಬೇಕಂತ. ಓಕೆ. ಅದನ್ನು ನಾವು ನೋಡ್ಬೇಕಂದ್ರೆ ಇವತ್ತು ಹುಲ್ಕೋಟ್ ನೋಡಬೇಕು. ದ್ಯಾಟ್ ಈಸ್ ಅ ಡಿಫ್ರೆಂಟ್ ಪಾರ್ಟ್. ಅದಕ್ಕೆ ಎಚ್ ಕೆ ಪಾಟೀಲರನ್ನ ನಾನು ಕೆ ಎಚ್ ಪಾಟೀಲರನ್ನ ನೆನೆಸ್ಕೊಳ್ಳೋಣ ಅಂತ ಹೇಳಿದ್ದು. ಅವರು ಓದಿದ್ದು ಮುನ್ಸಿಪಲ್ ಹೈಸ್ಕೂಲ್ನಾಗ. ಹೈಸ್ಕೂಲ್ನಾಗ ಓದಿ ಮುಗಿಸಿದ ನಂತರ ಅವರು ಸರ್ಪಂಚರಾದರು. ಅವಾಗೆಲ್ಲ ಸರ್ಪಂಚ್ ಅಂತಿದ್ರು. ಈ ಗ್ರಾಮ ಪಂಚಾಯತಿ ಚೇರ್ಮನ್ ಅವಾಗ ಸರ್ಪಂಚ್ ಅಂತಿದ್ರು. ಸರ್ಪಂಚರು ಎಲ್ಲಿ ಮಟ್ಟ ಇದ್ರು ಅಂತ ಹೇಳಿದ್ರೆ ಅನಂತವ್ರೆ, ಇವರು ಮಂತ್ರಿ ಆಗೋ ಮಟ್ಟ ಅವರ ಸರ್ಪಂಚರು. 1972ಕ್ಕೆ ಕೃಷಿ ಹಾಗೂ ಅರಣ್ಯ ಇಲಾಖೆ ಮಂತ್ರಿಯಾಗಿ ದೇವರಾಜ್ ಅರಸು ಸಂಪುಟವನ್ನ ಸೇರೋಕ್ಕಿಂತ ಅಂದ್ರೆ ಸೇರಿದಾಗೂ ಇವರು ಸರ್ಪಂಚರೇ ಇದ್ರು. ಅವಾಗ ಅವರು ಸರ್ಪಂಚರಾಗಿ ಇರ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಂತ ರಾಜೀನಾಮೆ ಕೊಟ್ಟರು. ಅವಾಗ ದೊಡ್ಡಲಿಂಗಪ್ಪ ದುರ್ಗಣ್ಣವರು ವೈಸ್ ಚೇರ್ಮನ್ ಇದ್ದವರು ಚೇರ್ಮನ್. ಹೇಳೋ ಉದ್ದೇಶ ಏನಂದ್ರೆ, ಇವರು ಬೆಳೆದಿದ್ದು ಹಳ್ಳಿಯಲ್ಲಿ, ಹುಟ್ಟಿದ್ದು ಹಳ್ಳಿಯಲ್ಲಿ, ಹಳ್ಳಿಯ ಜನರ ನೋವು ನಲಿವುಗಳನ್ನ ಸಮೀಪದಿಂದ ಕಂಡುಂಡು ಬೆಳೆದಂಥವರು ಕೆ ಎಚ್ ಪಾಟೀಲ್. ಕೆ ಎಚ್ ಪಾಟೀಲ್ರು ಪದಾರ್ಪಣೆ ಮಾಡಿದ್ದ ಗದಗ ತಾಲೂಕಿಗೆ ಅಂದರೆ ಕಾಟನ್ ಸೇಲ್ ಸೊಸೈಟಿ ಮುಖಾಂತರ. ಕಾಟನ್ ಸೇಲ್ ಸೊಸೈಟಿ ಹುಟ್ಟಿದ್ದು ಬಹಳ ಜನರಿಗೆ ಇದ್ರ ಬಗ್ಗೆ ಸರಿಯಾದ ಕಲ್ಪನೆ ಇರೋದಿಲ್ಲ. 1904 ಸಹಕಾರ ಕಾಯ್ದೆ ಏನು ಜಾರಿಗೆ ಬಂತು. ಸಹಕಾರ ಕಾಯ್ದೆ ಜಾರಿಗೆ ಬಂದ ನಂತರ 1905 ಮೊಟ್ಟ ಮೊದಲ ಸಹಕಾರಿ ಸಂಸ್ಥೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಹುಟ್ಟಿದ್ದು ಕನಿಗಿನಹಾಳದೊಳಗೆ. ಹೌದು, ಏಷ್ಯಾ ಖಂಡದೊಳಗೆ, ಏಷ್ಯಾ ಖಂಡದ ಮೊದಲನೆಯ ಸೊಸೈಟಿ ಅದು. ಈ ಸೊಸೈಟಿ ಹುಟ್ಟಿದ ಹಿನ್ನೆಲೆಯೊಳಗೆ ಒಂದು ನಿಮಿಷದಾಗ ಹೇಳ್ತೀನಿ, ಅದು ಬಹಳ ದೊಡ್ಡ ಕಥೆ ಐತಿ. ಬೆಟಗೇರಿ ಒಳಗೆ ಒಬ್ಬ ರೆವಿಂಗ್ಟನ್ ಅಂತಿದ್ರು, ರೆವರೆಂಡ್ ಫಾದರ್ ರೆವಿಂಗ್ಟನ್ ಅಂತ. ರೆವಿಂಗ್ಟನ್ ಸಾಹೇಬ್ರ ಹತ್ರ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಈ ಕೋಆಪರೇಟಿವ್ ಆ್ಯಕ್ಟ್ ಬಂದ ನಂತರ ಅದರ ಫಸ್ಟ್ ರಿಜಿಸ್ಟ್ರಾರ್ ಅವರಿಬ್ಬರು ಸ್ನೇಹ.
ಅವರು ಬಂದು ಹೇಳಿದ್ರು ಇಂಥದ್ದೊಂದು ಕಾಯ್ದೆ ಆಗೈತಿ, 1 ವರ್ಷ ಆಗಿ ಒಂದು ಕಾಯ್ದೆ ಆಗಿ ಯಾರೂ ಅದ್ರ ಬೆನಿಫಿಟ್ ತಗೋರು ಅಂದ್ರು. ಅವಾಗ ರೆವರೆಂಡ್ ಫಾದರ್ ರೆವಿಂಗ್ಟನ್ ಸಾಹೇಬರು, ನಮ್ಮ ಏನು ಬೆಟಗೇರಿ ಯಾರಾದ್ರೂ ಬಲ್ಲವ್ರಿಗೆ ಗೊತ್ತೈತಿ, ಹೊಸಪೇಟೆ ಚೆಕ್ ಅಂತ ಏನೈತಿ, ಆ ಹೊಸಪೇಟೆ ಚೆಕ್ ನಿರ್ಮಾತೃ ಅವರು. ಅವ್ರಿಗೆ ನಾವು ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆನೆ. ಆ ರೆವಿಂಗ್ಟನ್ ಸಾಹೇಬ್ರು ಏನ್ ಮಾಡಿದ್ರು, ನೀವು ಆ ಜಿಲ್ಲಾಧಿಕಾರಿ ಏನು ಬಂದಿದ್ರಲ್ಲ ಅವರು, ಇಲ್ಲ ನೀವೇನು ಸ್ವಲ್ಪ ತಡ್ಡಿರಿ, ನಮ್ಮ ಇಲ್ಲಿ ಬಳಗ ನನಗೆ ಚೆನ್ನಾಗಿ ಪರಿಚಯ ಐತಿ, ಅವ್ರಿಗೆ ಹೇಳ್ತೀನಿ ನಿಮ್ದು ಕೆಲಸ ಆಗ್ತದ ಅಂತ. ಅವಾಗ ಬರಗಾಲ ಕಾಮಗಿರಿ ಒಳಗೆ ಈ ರೆವಿಂಗ್ಟನ್ ಸಾಹೇಬನ ಕೂಡ ಕೆಲಸ ಮಾಡಿದಂಥ ಶಿವರಾಮ್ ಕುಲಕರ್ಣಿ ವಕೀಲರವರು, ಆ ವಕೀಲರನ್ನ ಕರೆಸಿದ್ರು. ಏನೋ ಶಿವರಾಮ ನೋಡಿದ್ದು ಹಿಂಗೈದಂಥ ಕಾಯ್ದೆ, ನೀವು ಯಾರು ಇದ್ರ ಲಾಭ ತಗೋಬೋದ್ರಲ್ಲ, ಮಾಡೋಣ ಸಾಹೇಬ್ರ ಸೊಸೈಟಿ ಮಾಡ್ರು ಅಂದರು. ಅವ್ರೇನು ಮಾಡಿದರು, ಕನಿಗಿನಹಾಳ ಅವ್ರ ಊರು, ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಭಾಳ ಬುದ್ಧಿವಂತ ಮನುಷ್ಯ ಶಿವರಾಮ್ ಕುಲಕರ್ಣಿ ಅವರು. ಅವರು ತಮ್ಮ ಹಳ್ಳಿ ಮರ್ತಿದ್ದಿಲ್ಲ. ಅವ್ರು ಹೇಳಿದರು ತಮ್ಮ ಹಳ್ಳಿಗೆ ಗೌಡ SS ಪಾಟೀಲ್ ಸಂಗನಗೌಡರು ಆ ಗೌಡ್ರನ್ನ ಕರೆದ್ರು. ಇವರು ಬೀಗ, ಖಾಸ ಬೀಗ, BD ಕುಲಕರ್ಣಿ ಅವ್ರ ತಂದೆ DB ಕುಲಕರ್ಣಿ, ಆ ಬೀಗನ್ನ ಒಂದು ಕರ್ಕೊಂಡ್ರು. ಈ ಬೀಗನ ಗೆಳೆಯ ರಂಗನಗೌಡ ಅಂದ್ರೆ KH ಪಾಟೀಲರ ತಂದಿ. ಈ ಮೂವರನ್ನು ಕೂಡಿಸಿ ರೆವಿಂಗ್ಟನ್ ಸಾಹೇಬ್ನ ಹತ್ರ ಕರ್ಕೊಂಬಂದು, ಆಮ್ಯಾಗ DC ಅವರು ಮತ್ತು ಫಸ್ಟ್ ರಿಜಿಸ್ಟ್ರಾರ್ ಕರ್ಕೊಂಬಂದು ಇಲ್ಲಿ ಚಾಲೂ ಮಾಡೋದು ಕ್ರೆಡಿಟ್ ಸೊಸೈಟಿ. ಅವಾಗ ಎಲ್ಲರಿಗೂ ನೋಡ್ರಿ ಬುದ್ಧಿವಂತರೇ, ಕನೆಗಿನ ಹಾಳಕ್ಕೆ ಮಾಡಬೇಕು ಅಂತ ಶಿವರಾಮ್ ಕುಲಕರ್ಣಿ ಅವ್ರದ್ದು. ಇದು ಬಹಳ ಮಂದಿ ಇತಿಹಾಸದೊಳಗೆ ಅದನ್ನ ನಾವು ಗೌಣ ಮಾಡ್ಯಾರ. ಇದು ಆಮ್ಯಾಗ ಹೆಂಗೆ ಮಾಡಬೇಕು ಅಂತೇಳಿ ಎಲ್ಲರೂ ಒಬ್ಗಿನೂ ತಗೋಬೇಡ್ರಿ. ಕುರುಬರ ಬೋಣಿಗೆ ಆಗ್ಬೇಕು. ಯಾವ್ದೋ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಕುರುಬರ ಬೋಣಿಗೆ ಆಗ್ಬೇಕು. ಕುರುಬರು ಊರಂದ್ರೆ ಕನಿನಾಳ, ಕುರುಬ ಗೌಡ ಅಂದ್ರೆ SS ಪಾಟೀಲ. ಕುರುಬ ಗೌಡ ಮತ್ತು ಅವನ ದೊಡ್ಡ ಆಸ್ತಿವಾದ ಶ್ರೀಮಂತ ಬೇರೆ, ಆಮೇಲೆ ಅತ್ಯಂತ ಬರಗಾಲ ಪ್ರದೇಶದ್ದು. ಹಿಂಗಾಗಿ ಕನಿಗಿನಹಾಳದಾಗ ಮಾಡೋದು ಅಂತ ನಿರ್ಣಯ. ಅವು ಮಾಡುವಾಗ ಗೌಡಗೆ ಹೇಳ್ದ, ಜಗ್ ಹೊಲ ಅದಾವ, ಒಂದು ಹೊಲ ಕೊಡು, ರೈಲ್ವೆ ಸ್ಟೇಷನ್ ಆಗತ್ತೆ ನಿಮ್ಮೂರಿಗೆ, ಇಲ್ಲಿಗೆ ಗದಿಗೆ ಹೋಗ್ಬಿಡ್ತದೆ ಎಲ್ಲನೂ ಅಂಥೇಳಿ ಅವ್ರದ್ದು ಹೊಲದಾಗನ ರೈಲ್ವೆ ಸ್ಟೇಷನ್ ಮಾಡಿದ್ರು. ಒಂದು ಕೆರೆ ಮಾಡಿಸಿ. ಇದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಒಳ್ಳೇದು ನಿಮ್ಗೆ ಇರಲಿ. ಇತಿಹಾಸ ನಾವು ಮರೆತು ಬಿಡ್ತೀವಿ, ಇತಿಹಾಸ ಡಿಸ್ಟಾರ್ಟ್ ಮಾಡಿಬಿಡ್ತೀವಿ, ಇದ್ದದ್ದನ್ನ ಗೌಣ ಮಾಡಿ ಇಲ್ಲದನ್ನ ವೈಭವೀಕರಿಸ್ತೀವಿ. ಆ ಶಿವರಾಮ್ ಕುಲಕರ್ಣಿ ಅವರು, ರೆವಿಂಗ್ಟನ್ ಸಾಹೇಬ್ರು, ನಮ್ಮ ಜಿಲ್ಲಾಧಿಕಾರಿಗಳು, ಆಮ್ಯಾಗ ಈ 3 ಮಹಾಶಯರು, ಇವರು ಕೂಡಿ ಕೋಆಪರೇಟಿವ್ ಮೂವ್ಮೆಂಟ್ ಬಂತು. KH ಪಾಟೀಲ್ ಈಗ ನಾನು ಹೇಳೋದು ಬರೋ ಉದ್ದೇಶ ಅಂದ್ರೆ, ಇದು ಸೊಸೈಟಿ ಆ್ಯಕ್ಟ್ ಏನೈತಲ್ಲ, ಕೋಆಪರೇಟಿವ್ ಆ್ಯಕ್ಟ್, ಇದು ಅಮೆಂಡ್ಮೆಂಟ್ ಆಯ್ತು 12ನೇ ಇಸ್ವಿಗೆ. ಅಮೆಂಡ್ಮೆಂಟ್ ಆದ ಕೂಡ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ತಗೋಬಹುದು ಅಂತ ಬಂತು. ಅವಾಗ ಫಸ್ಟ್ ಮಾರ್ಕೆಟಿಂಗ್ ಸೊಸೈಟಿ ವಾಸ್ ರಿಜಿಸ್ಟರ್ಡ್ ಇನ್ ಹುಬ್ಳಿ ಕಾಟನ್ ಸೇಲ್ ಸೊಸೈಟಿ ವಾಸ್ ಫಸ್ಟ್. ಸೆಕೆಂಡ್ ಗದಗ ಕಾಟನ್ ಸೇಲ್ ಸೊಸೈಟಿ. ಈಗ ನೀವು ಯಾರು ಗದಗ ಕಾಟನ್ ಸೇಲ್ ಸೊಸೈಟಿ ಕಟ್ಟಡಕ್ಕೆ ಹೋಗಿ ಹಳೆ ಕಟ್ಟಡದ ಬಿಲ್ಡಿಂಗ್ ನೋಡಿದ್ರೆ, ಆ ಬಿಲ್ಡಿಂಗ್ ಇನಾಗರೇಟ್ ಮಾಡಿದವರು ಬ್ರೆಬೋರ್ನ್ ಬಾಂಬೆದ ಗವರ್ನರ್ ಅವರು. ಬ್ರೆಬೋರ್ನ್ ಸ್ಟೇಡಿಯಂ ಅಂತ ಐತಿ, ಹಿಂಗೆ ಬಾಂಬೆದಾಗ ಇನ್ನೂ ಹೆಸರು ಬದಲಿ ಆಗಿಲ್ಲ ಪುಣ್ಯಕ್ಕೆ, ಬ್ರೆಬೋರ್ನ್ ಸ್ಟೇಡಿಯಂ ಅಂತ ಐತಿ. ನಾ ಹೇಳಿದೆ ಅಂದರೆ ಅವಾಗಿದ್ದು 1917ಕ್ಕೆ ಆ್ಯಕ್ಟ್ ಬಂದು ಹತ್ತಿ ಬೆಳೆಯುವ ರೈತರ ಕಲ್ಯಾಣಕ್ಕಾಗಿ ಬಂತು. ಆ ಸಂಸ್ಥೆಯೊಳಗೆ KH ಪಾಟೀಲ್ ಸೇರಿದರು. ಸೇರಿ ಮುಂದೆ ಅದರ ಚೇರ್ಮನ್ ಆದರು. ಅದರ ಚೇರ್ಮನ್ ಆದ ನಂತರ ಆ ಸಂಸ್ಥೆಯ ಸ್ವರೂಪವನ್ನು ಬದಲಿ ಮಾಡಿದರು. ಹೆಂಗೆ ಇವರು ಅವಾಗ 1954ಕ್ಕೆ ಅವಡಿಯೊಳಗೆ ಏನು ಕಾಂಗ್ರೆಸ್ ಸೆಷನ್ ಆಯಿತು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿದು, ಅದರ ಮೆಂಬರ್ ಆಗಿ ಆಯ್ಕೆ ಆಗಿದ್ರು AICC. ಆಮ್ಯಾಗ ಇವರು APMC ಒಳಗೆ ಏನಾಯ್ತು, APMC ನಮ್ಮದು ರಾಜ್ಯ ಹೊಸದಾಗಿ ನಿರ್ಮಾಣ ಆಯ್ತು 1956ಕ್ಕೆ. 56ಕ್ಕೆ ಕರ್ನಾಟಕ ಸ್ಟೇಟ್ ಅಸ್ತಿತ್ವ, ಯಾವಾಗ ಮೈಸೂರು ರಾಜ್ಯ ಅಂತ ಬಂತದ್ದು ಆಕ್ಚುಲಿ. ಆ ಮೈಸೂರು ರಾಜ್ಯದವ್ರು ಏನು ಮಾಡಿದ್ರು, ಒಂದು APMC ಕಾಯ್ದೆ ಬಂತು. APMC ಕಾಯ್ದೆ ತಾಲೂಕಿಗೆ ಒಂದು APMC ಇರಬೇಕು ಅಂತ ಹೇಳಿ.
ಆ ತಾಲೂಕಿಗೆ ಒಂದು APMC ಇದ್ದಾಗ ಈ ರೋಣ ತಾಲೂಕು ಇದ್ರಾಗ ಇತ್ತು, ಅದು ಬೇರೆ ಆಯ್ತು. ಅದು ಬೇರೆ ಆದ ಕೂಡಲೇ ಚೇರ್ಮನ್, ಗದಗಿನ ಚೇರ್ಮನ್ ಏನಿದ್ನಲ್ಲ ರೋಣಕ್ಕೆ ಹೋದವ, ಗದಗ ಚೇರ್ಮನ್ ಪೋಸ್ಟ್ ಖಾಲಿ ಉಳಿತು. APMC ಚೇರ್ಮನ್ ಆಗ್ಬೇಕಲ್ಲ. ಅವಾಗ ಬಹಳ ಜಾಣ್ಮೆಯಿಂದ KH ಪಾಟೀಲ್ರು APMC ಚೇರ್ಮನ್ ಫಸ್ಟ್ ಅಲ್ಲ. ಇದೇನು ಚೇರ್ಮನ್ ಇದ್ದಿಲ್ಲಲ್ಲ, ಇಲ್ಲ. ಹೌದು, ಗದಗ ಅಂತ ಯಾವಾಗ ಪ್ರತ್ಯೇಕ APMC ಆದ್ರು, ಆ APMC ಚೇರ್ಮನ್ ಆದ. ಓಕೆ. ಚೇರ್ಮನ್ ಆಗಿ ಗದಗ APMC ಮುಖಾಂತರ ರೈತರ ಕಲ್ಯಾಣಕ್ಕೆ ಏನ್ ಮಾಡಬೇಕು, ನಾವು ಮರಿಬಾರ್ದು ಅಂದ್ರೆ KH ಪಾಟೀಲ್ರನ್ನ ಹಳ್ಳಿಗೆ ಒಂದು ಗುದಾಮ್ ಮಾಡಿದ್ರು, ಗೋಡೌನ್. ಹೌದು. ಅವ್ರು ಏನು ಟೈಟಲ್ ಕೊಟ್ಟಿರೋದಕ್ಕಂದ್ರೆ ಗ್ರಾಮೀಣ ಗುದಾಮುಗಳು ರೈತರ ಲಕ್ಷ್ಮೀ ಮಂದಿರಗಳು ಅಂದ್ರ. ಹ್ಯಾಂಗ ಲಕ್ಷ್ಮೀ ಮಂದಿರ ಅಂತ ನೀವು ನಮ್ಗೆ ಕೇಳ್ಬೋದು. ನಿಮ್ದು ಮಾಲ್ ಬಂತಂದ್ರ ಪೇಟೆಗ ರೇಟ್ ಡೌನ್, ಹೌದು, ಅವಾಗ ಮಾರಬೇಡ್ರಿ, ಇಲ್ಲಿ ಇಡ್ರಿ ಗೋಡೌನ್ಯಾಗ, ಗೋಡೌನ್ ರಶೀಟ್ ಮ್ಯಾಗ ಸಾಲ ತೊಗೊಳ್ರಿ, ನಿಮ್ಮ ಕೆಲಸ ನಡೆಸ್ರಿ, ಆದ್ರೆ ಮಾರ್ಕೆಟಿನ ಒತ್ತಡಕ್ಕೆ ಕಡಿಮೆ ರೇಟಿಗೆ ಮಾರಬೇಡ್ರಿ. ಅಂದ್ರೆ ಆರ್ಥಿಕ ಶೋಷಣೆ ತಪ್ಪಿಸ್ಲಿಕ್ಕೆ ಗುದಾಮುಗಳು ಒಂದು ಸಾಧನ ಅಂತೇಳಿ ಬಳಸ್ಕೊಂಡು KH ಪಾಟೀಲ್. ಹೀಗೆ ಅವರ ಬದುಕು ಪ್ರಾರಂಭ ಆಯಿತು. 1961ಕ್ಕೆ ಅವ್ರು APMC ಚೇರ್ಮನ್ ಇದ್ರು, ಕಾಟನ್ ಸೇಲ್ ಸೊಸೈಟಿ MD ಇದ್ರು. ಆಮ್ಯಾಗ ಗದಗಿನಾಗ ಸಾಹಿತ್ಯ ಸಮ್ಮೇಳನ ನಡೆಸಿದ್ವು, 43ನೇ ಸಾಹಿತ್ಯ ಸಮ್ಮೇಳನ. 43ನೇ ಸಾಹಿತ್ಯ ಸಮ್ಮೇಳನ. ಅದರ ಅಧ್ಯಕ್ಷರು KG ಕುಂದಣಗಾರ್. ಹೌದು, ಕಾಟನ್ ಸೇಲ್ ಸೊಸೈಟಿ ಒಳಗನ ಆತದು. ಹೌದು, 43ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ. ಅದೊಂದು ಐತಿಹಾಸಿಕವಾದಂಥ ಸಾಹಿತ್ಯ ಸಮ್ಮೇಳನ. ಆ ಸಾಹಿತ್ಯ ಸಮ್ಮೇಳನದ ಸ್ವಾಗತಾಧ್ಯಕ್ಷರು KH ಪಾಟೀಲ್. ಓಕೆ. KH ಪಾಟೀಲ್ ನೀವು ಕಲ್ತಿಲ್ಲ ಬಿಟ್ಟಿಲ್ಲ, ಅವ ಸಾಹಿತ್ಯ ಅಲ್ಲ, ಅವ್ರು ಯಾಕೆ ಸಾಹಿತ್ಯ ಸಮ್ಮೇಳನದ ಸ್ವಾಗತಾಧ್ಯಕ್ಷರಾಗಬೇಕಂದ್ರೆ ಕೆಲವು ಮಂದಿ ತಕರಾರು ಮಾಡಿದರು. ಅದರ ವಿರುದ್ಧ ಹೋರಾಟನೂ ಆಯ್ತು. ಮತ್ತದು ಕಂಪ್ಲೇಂಟ್ ಹೋಗಿ ಆಗಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರು 2ನೇ ಸಲ ಮೀಟಿಂಗ್ ಕರೆದ, ಇಲ್ಲಿ ಮತ್ತೆ ಸ್ವಾಗತಾಧ್ಯಕ್ಷರು ಯಾರು ಆಗ್ಬೇಕಂತ KCC ಬ್ಯಾಂಕ್ ಅದಲ್ಲ ಇಲ್ಲಿ, ಆ KCC ಬ್ಯಾಂಕ್ ಅಡ್ಡದ ಬ್ಯಾಂಕ್ ಮೀಟಿಂಗ್ ನಡೆದು ಅವಾಗ ಮತ್ತೆ KH ಪಾಟೀಲ್ರ ಅಧ್ಯಕ್ಷರು ಆಗ್ಬೇಕು ಅಂದ್ರೆ ಭಾಳ ಒಳ್ಳೆ ರೀತಿಯೊಳಗೆ ಸಾಹಿತ್ಯ ಸಮ್ಮೇಳನ ನಡೆಸಿದ್ರು. ನೋಡ್ರಿ, ನಾನು ಹೇಳೋ ಉದ್ದೇಶ ಅಂದರೆ KH ಪಾಟೀಲ್ ರಾಜಕಾರಣಿ ಗೌಣ. ಹೌದು, ಅವ್ರಿಗೂ ರಾಜಕೀಯ ಒಂದು ಸಾಧನ, ಅದೇ ಸಾಧ್ಯ ಅಲ್ಲ. ಅವರು ಸಾಹಿತ್ಯ ಪರಿಷತ್ ಸ್ವಾಗತಾಧ್ಯಕ್ಷರಾಗಿದ್ರೆ ಬಹಳ ವೈಭವದಿಂದ, ಮತ್ತು ಎಲ್ಲರೂ ಅಂದ್ರೆ ಸಾಹಿತ್ಯ ಸಮ್ಮೇಳನದಾಗ ಭಾಗವಹಿಸಿದ ದಾಖಲೆ ಇರೋದಲ್ಲ. ನಮಗೆ ಹಳೇತನ ಮಾಡ್ದಂಗೆ ಆತಿಲ್ಲೇ ಸಾಹಿತ್ಯ ಸಮ್ಮೇಳನ ಸ್ವಾಗತಾಧ್ಯಕ್ಷರು ಅಂತ ಹೇಳಿದ್ರು. ಒಂದು ಮಾತು ನಾ ಹೇಳಿಬಿಡ್ತೀನಿ, ಭಾಳ ಒಳ್ಳೆ ಅನ್ಫರ್ಗೆಟಬಲ್ ಮಾತಾಡ. ಈ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ಒಂದು ರೆಸಲ್ಯೂಷನ್ ಪಾಸ್ ಆಯ್ತು. ಓಕೆ. ಏನು ರೆಸಲ್ಯೂಷನ್ ಪಾಸ್ ಆಯ್ತು? ಕರ್ನಾಟಕ ಅಂತ ರಾಜ್ಯಕ್ಕೆ ನಾಮಕರಣ ಆಗಬೇಕು. ಓಕೆ. ಸ್ವಾಗತಾಧ್ಯಕ್ಷರು KH ಪಾಟೀಲ್. ಇದು ಕೋಇನ್ಸಿಡೆನ್ಸ್ ನೀವು ನೋಡ್ಬೇಕು. ಇವ್ರು ಸ್ವಾಗತಾಧ್ಯಕ್ಷರು, ಇಲ್ಲೇ ಒಂದು ರೆಸಲ್ಯೂಷನ್ ಪಾಸ್ ಆಯ್ತು, ಕರ್ನಾಟಕಕ್ಕೆ ನಾಮಕರಣ ಆಗಬೇಕು. ಮೈಸೂರು ರಾಜ್ಯ ಅಂತ ಇತ್ತಲ್ಲ, ಅದನ್ನ ಕರ್ನಾಟಕ ಅಂತ ಆಗಬೇಕು ಅಂತ. ಇದು 1962 ಸರ್. ಹೌದು. ಮುಂದೆ 1972 ಮಟ ನಾವು ನಿಲ್ಲಬೇಕಾಯ್ತು. ಆ ಕೋಇನ್ಸಿಡೆನ್ಸ್ ಆಗಿದ್ದು ಒಂದು ಹೇಳಿ ಬೇರೆ ಮಾತಾಡೋಣ. 72ಕ್ಕೇನು ಚುನಾವಣೆ ಆಯ್ತು ರಾಜ್ಯ ವಿಧಾನಸಭೆಗೆ. ಅದ್ರಾಗ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಬಹುಮತ ಪಡೀತು. ದೇವರಾಜ ಅರಸರು ಮುಖ್ಯಮಂತ್ರಿಗಳಾದರು. ಅವ್ರ ಸಂಪುಟದಾಗ ಇವರು ಕೃಷಿ ಮಂತ್ರಿ, ಅರಣ್ಯ ಮಂತ್ರಿ, ಇವರು ಗಡಿ ವಿವಾದ ಮಂತ್ರಿನೂ ಇವರು. ಭಾಳ ಮಂದಿಗೆ ಇದು ಗೊತ್ತೇ ಇಲ್ಲ. ಇವರು 3 ಇಲಾಖೆ ಇವ್ರಿಗೆ. ಮೊನ್ನೆದು ಕೃಷಿ, 2ನೇದು ಅರಣ್ಯ, 3ನೇದು ಗಡಿ ವಿವಾದಗಳು. ಆಯ್ದ್ರೆ ಇದಕ್ಕಿಂತ ಮೊದಲು ಒಂದಿಗೆ ಭಾಳ ಬುದ್ಧಿವಂತಿಕೆಯಿಂದ ಒಂದು ಕೆಲಸ ಆಗಿತ್ತು. ಇಂಥದ ಬುದ್ಧಿವಂತಿಕೆ ಮುಂದೆ ಕೃಷ್ಣ ಅವ್ರ ಕಾಲಕ್ಕೆ ಒಮ್ಮೆ ಆಗತ್ತೆ. ಅದನ್ನೇ ಹೇಳ್ತೀನಿ, ಈ ಪ್ರಸಂಗ ಎಲ್ಲ ಬಿಟ್ಟು ಬಿಡೋಣ. ಈಗ ಇವ್ರಿಗೆ ಏನು ಮಾಡಿದ್ರು, ಚುನಾವಣಾ ಘೋಷಣಾ ಪತ್ರ ಅಂದರೆ ಮೆನಿಫೆಸ್ಟೋ. ಆ ಮೆನಿಫೆಸ್ಟೋ ಮಾಡುವಾಗ ಇವರು KH ಪಾಟೀಲ್ರು
ಮ್ಯಾನಿಫೆಸ್ಟೋ ಡ್ರಾಫ್ಟಿಂಗ್ ಕಮಿಟಿ ಒಳಗೆ KPCC ಸೆಕ್ರೆಟರಿ ಆಗಿ ಇವರು ಒಂದು ಭರವಸೆ ಕೊಡಿಸಿದರು. ಅದು ಏನಪ್ಪ ಅಂದರೆ, ನಾವು ಅಧಿಕಾರಕ್ಕೆ ಬಂದರೆ ರಾಜ್ಯದ ಹೆಸರನ್ನ ಕರ್ನಾಟಕ ಅಂತ ನಾಮಕರಣ ಮಾಡ್ತೀವಿ. ಮೈಸೂರಿನವ್ರು ಇದಕ್ಕೆ ವಿರೋಧ ಇತ್ತು. ಆದರೆ ಘೋಷಣಾ ಪತ್ರದೊಳಗೆ ಇವರು ಭರವಸೆ ಕೊಡಿಸ್ಬಿಟ್ಟಿದ್ರು, ಪ್ರಣಾಳಿಕೆ ಒಳಗೆ ಹೇಳ್ಬಿಟ್ಟಿದ್ರು. ಆ ಪ್ರಣಾಳಿಕೆ ಒಳಗೆ ಹೇಳಿದ್ದನ್ನ ಜಾರಿಗೆ ತರಬೇಕಲ್ಲ. ಈಗ ಹೌದು, 1972 ದೇವರಾಜ ಅರಸರಿಗೆ ಅದು ಕಮಿಟ್ಮೆಂಟ್ ಆಗಿಬಿಡ್ತು. 73ಕ್ಕೆ ಅವಾಗ ನವೆಂಬರ್ 1ಕ್ಕೆ ಜಾರಿಗೆ ಬಂತು. ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ರಾಜ್ಯ ವಿಧಾನಸಭೆಯೊಳಗೆ ಕರ್ನಾಟಕ ನಾಮಕರಣದ ಮಸೂದೆ ಮಂಡಿಸಿದವರು ದೇವರಾಜ ಅರಸರು. ಕರ್ನಾಟಕ ವಿಧಾನ ಪರಿಷತ್ತಿನೊಳಗೆ ಇದೇ ಮಸೂದೆಯನ್ನು ಮಂಡಿಸಿದವರು KH ಪಾಟೀಲ್. ನೋಡ್ರಿ, ಗದಗಿನಾಗಿನ ಸಾಹಿತ್ಯ ಸಮ್ಮೇಳನ ಕರ್ನಾಟಕ ಅಂತ ನಾಮಕರಣ ಆಗ್ಬೇಕಂದವರು 1973 ಕರ್ನಾಟಕಕ್ಕೆ ನಾಮಕರಣ ಮಾಡುವ ಮಸೂದೆಯನ್ನ ಮಂಡಿಸಿದ್ರು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಮೈಸೂರಿನ ಕರ್ನಾಟಕ ನಾಮಕರಣದ ಉತ್ಸವ ಆಗಿದ್ದು 2 ಕಡೆ, ಒಂದು ಬೆಂಗಳೂರು, ಒಂದು ಗದಗ. ಗದಗಿನೊಳಗೆ ಹಂಪಿ ವಿರೂಪಾಕ್ಷ ದೇವಸ್ಥಾನದಿಂದ ಜ್ಯೋತಿ ತಗೊಂಬಂದು ವೀರನಾರಾಯಣ ಗುಡಿ ಒಳಗೆ ಸ್ಥಾಪಿಸಿದ್ರು. ಅದು ಭುವನೇಶ್ವರಿ ಫೋಟೋ, CN ಪಾಟೀಲ್ ಇಲ್ಲೀಗ ಅವರು ರೂಪಿಸಿದಂಥ ಭುವನೇಶ್ವರಿ ಫೋಟೋ, ಅದರದ್ದು ವೈಭವದ ಮೆರವಣಿಗೆ ಆಯಿತು. ಮೈಸೂರು ಮಹಾರಾಜರು, ಚಾಮರಾಜ ಒಡೆಯರು ಬಂದಿದ್ರು ಗದಗಿ, ಇಲ್ಲೇ ಬಂದು ಇದ್ದು ಇಲ್ಲಿ ಹ್ಯಾಟ್ ಮಾಡಿದ್ರು ಅವರು. ನನಗೆ ಅವಾಗ ಆಗಲೇ ಡಿಗ್ರಿ ಮುಗಿಸಿದ್ದೆ ನಾನು ಅವ್ರ ಕೂಡ ಓಡಾಡಿದ್ದು. ದೊಡ್ಡ ಅಜಾನುಭಾವ. ಅವರು ಸರಸ್ವತಿ ದೇವಸ್ಥಾನ ನೋಡಿದವ್ರ, ಇದು ಏನದು ಇಂಥ ಅನರ್ಘ್ಯ ರತ್ನ ಐತಲ್ಲ ನಿಮ್ದು ವಾಸ್ತುಶಿಲ್ಪದ್ದು ಅಂತೇಳಿ ಭಾಳ ಹೊಗಳಿದ್ರು. ಅಲ್ಲಿಂದ ಸರಸ್ವತಿ ದೇವಸ್ಥಾನ ಬಗ್ಗೆ ಎಲ್ಲರೂ ಅಲರ್ಟ್ ಆದ್ರು. ನಾನು ಹಾಗೆ ಬ್ಯಾಕ್ಗ್ರೌಂಡ್ನಲ್ಲಿ ಇದು KH ಪಾಟೀಲ್ರ ಒಂದು ಸ್ವಲ್ಪ ಅವರು ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಆಜಾದ್ ಹಿಂದ್ ಸೇವಾ ಸಂಘದಲ್ಲಿ ನಾವು ಸಣ್ಣ ಹುಡುಗರು, ಭಗವದ್ಗೀತೆ ಬಗ್ಗೆ ಉಪನ್ಯಾಸ ಆದರೂ ಬದುಕು ಕುಂದರವರು, ಕಾಳಿದಾಸನ ಬಗ್ಗೆ ಸಾಹಿತ್ಯೋತ್ಸವ ನಡೆದಾಗೂ ಬಂದು ಕೂಡವರು, ಏನೇ ಒಂದು ಸಣ್ಣ ದೊಡ್ಡ ಫಂಕ್ಷನ್ ಆದರೂ ಸಹಿತ ಅವಾಗ KH ಪಾಟೀಲ್ ಬರ್ತಿದ್ರು. ಅಂದರೆ ಅದ್ರಾಗ ಒಲವಿತ್ತಂತ. ಕಾಳಿದಾಸನ ಸಾಹಿತ್ಯ ಬಗ್ಗೆ ಪಂಡರನಾಚಾರ್ಯ ಗಲಗಲಿಯವರು ಉಪನ್ಯಾಸಗಳು, ಇವ್ರು ಬಂದು ಉಪನ್ಯಾಸ ಕೇಳೋರು. ನಮ್ಗೆ ಯಾರು ಇವರು ಅಂತ ಕೇಳ್ಬೇಕು ನಾವು. ನೋಡೋಕೆ ಹೆಂಗಿದ್ದು ಭಾಳ ಆಕರ್ಷಣೆಯಿಂದ ಕೂಡಿದಂಥ ವ್ಯಕ್ತಿತ್ವನ ಅವ್ರದ್ದು ಯಾವಾಗಲೂ. ಆಮ್ಯಾಗ GB ಜೋಶಿಯವರು, ಭೀಮಸೇನ್ ಜೋಶಿಯವ್ರ ತಂದೆ, ಅವರು ಗುರುಗಳಲ್ಲ, ಶಿಕ್ಷಕರು. ನಿವೃತ್ತಿ ನಂತರ ಅವರು ಉಪನ್ಯಾಸ ನೀಡಿದ್ರು. ಭಾಳ ತೂಕದ ಮನುಷ್ಯ. ಅವರು 1 ತಿಂಗಳ ಕಾಲ ಭಗವದ್ಗೀತೆ ಬಗ್ಗೆ ಉಪನ್ಯಾಸ ನೀಡಿದ್ರೆ 1 ತಿಂಗಳ ಕಾಲನೂ KH ಪಾಟೀಲ್, ನಾನು ಗೊತ್ತದೆ, ನಾನು ಸಣ್ಣವಲ್ಲ, ಕಸ ಹುಡುಗಿಗೆ ಗುಳರ್ ಹಾಸುವಂಥ ಕೆಲಸ ಮಾಡುವಂಥವ್ರು ನಾವು. 1 ತಿಂಗಳ ಕಾಲನೂ ಇವರು ತಮ್ಮ ಮಕ್ಕಳಿಗೆ ಕರ್ಕೊಂಡು ಹುಲ್ಕೋಟೆಯಿಂದ ಬಂದು ಮುಂಜಾನೆ 6ಕ್ಕೆ ಇನ್ನೊಂದು 5 ನಿಮಿಷ ಇದ್ದಾಗ ಬಂದು ಕೊಡೋ. ಅಂದರೆ ಇವರ ಆಸಕ್ತಿಗಳು. ಮುಂದೆ ಇವರು 62ಕ್ಕೆ ಎಲೆಕ್ಷನ್ದಾಗ ಇಂಡಿಪೆಂಡೆಂಟ್ ಆಗಿ ನಿಂತು ಸೋತ ನಂತರ ವಿಶಾಲ ಕರ್ನಾಟಕದ ಸಂಪಾದಕರಾದ್ರು. ಆ ವಿಶಾಲ ಕರ್ನಾಟಕ ಸಂಪಾದಕದ ಎಂಬ್ಲೆಮ್ ನೋಡ್ರಿ ನೀವು. ಈ ವಿಶಾಲ ಕರ್ನಾಟಕ ಇಲ್ಲ, ಆ ಎಂಬ್ಲೆಮ್ನಾಗ ಜನಸೇವೆಯೇ ಜನಾರ್ದನ ಸೇವೆ, ಫೋಟೋ ಸ್ವಾಮಿ ವಿವೇಕಾನಂದ. ಅಂದರೆ ಸ್ವಾಮಿ ವಿವೇಕಾನಂದರ ಸಾಹಿತ್ಯದಿಂದ ಪ್ರಭಾವಿತರಾದವರು, ಪರಮಹಂಸರಿಂದ ಪ್ರಭಾವಿತರಾದವರು, ಬ್ರಹ್ಮಚೈತನ್ಯ ಮಹಾರಾಜರನ್ನ ಹುಲ್ಕೋಟೆ ಒಳಗೆ ಕರೆದು ರಾಮ ಮಂದಿರ ಕಟ್ಟುವಂಥ ಕೆಲಸ ಮಾಡಿದವರು. ಇವು ಬೇರೆ ಬೇರೆ ಆಸಕ್ತಿಗಳು ಇವರು. ಇದ್ರಾಗ ರಾಜಕೀಯ ಬಹಳ ಕಡಿಮೆ. ರಾಮ ಮಂದಿರಕ್ಕೆ ಏನು ಸಂಬಂಧ, ಬ್ರಹ್ಮಚೈತನ್ಯ ಮಹಾರಾಜರಿಗೆ ಏನು ಸಂಬಂಧ, ಮತ್ತು ವಿವೇಕಾನಂದರಿಗೆ ಏನು ಸಂಬಂಧ, ಭಗವದ್ಗೀತೆ, ಆಮೇಲೆ ಕಾಳಿದಾಸನ ವಿಕ್ರಮ ಓರಸಿಯ ಇಂಥವೆಲ್ಲ ಉಪನ್ಯಾಸಗಳು ಬಂದು ಕೊಡೋರಲ್ಲ ಇವರು. ಬೇಂದ್ರೆ ಸಪ್ತಾಹ ಮಾಡಿದಾಗ ಬಂದಿದ್ರು ಇವರು. ನಮಗೇನು ಹೇಳೋದು ಉದ್ದೇಶ ಅಂದರೆ, KH ಪಾಟೀಲ್ ರಾಜಕಾರಣಿ, ಸ್ವಲ್ಪ ರಾಜಕಾರಣಿ ಏತರ ಬಹುಮುಖ ಆ ಪ್ರತಿಭೆ ಇದ್ದಂಥವ್ರು. ಈಗ ನಾನು ಕೇಳೋದು, ಅವರು ಈಗ ಕಾಲೇಜ್ಗೆ ಹೋಗುವಾಗ ಅಥವಾ ಒಟ್ಟು ರಾಜಕಾರಣಕ್ಕಿಂತ ಮೊದಲು ಬರೋಕ್ಕಿಂತ ಮೊದಲು ಅವ್ರು ಹೆಂಗೆ ವ್ಯಕ್ತಿತ್ವ ಹೆಂಗಿತ್ತು, ಅವ್ರ ನಡೆ ನುಡಿ,
ಏಕೆಂದರೆ ಕೆಲವರು ಹುಲ್ಕೋಟಿ ಹುಲಿ ಅಂದ್ಕೊಂಡು ಹೆದರೋದು, ಅಥವಾ ಈ ಪಾಟೀಲ್ ಇವರು KH ಪಾಟೀಲ್ರು, HK ಪಾಟೀಲ್, ಈಗ ಬಟ್ ಒಂಥರ ಏನೋಪ್ಪ ಭಯ. ಆದರೆ KH ಪಾಟೀಲ್ರು ಭಾಳಷ್ಟು ಮೃದು ಸ್ವಭಾವದ ಹೃದಯವಂತರು ಅಂತ ಕೇಳಿದ್ದೀನಿ ನಾನು. ಬಟ್ ಅವರು ಹೆಂಗಿದ್ರು ಅಂತ. KH ಪಾಟೀಲ್ರು ನೋಡ್ರಿ, ಅವರು ಆ ವ್ಯಕ್ತಿತ್ವನ ಹಿಂಗಿತ್ತು, ಅವ್ರ ಬಗ್ಗೆ ಜನರಿಗೆ ಭಯ ಇರ್ತಿತ್ತು. ಓಹೋ. ಅವ್ರು ಹೆಂಗಿದ್ದಾರೆ, ನಿಮಗೆ ಭಾಳ ಪ್ರೀತಿ ಮಾಡ್ತಿದ್ರಿಲ್ಲ, ನಿಮಗೆ ಬಂದು ಬೈದ್ ಬಿಡೋ. ಓಹೋ. ಬೆಂಗಳೂರಿಗೆ ಬಂದು ಎದಕ್ಕೆ ಬಂದು ಕೆಲಸ ಇಲ್ಲ, ರೊಕ್ಕ ಹೆಚ್ಚಾಗ್ಯಾವ ನಿನಗೆ, ಒಂದು ಪತ್ರ ಬರೆಯಕ್ಕೆ ಬರ್ತಿದ್ದಿಲ್ಲ, ಹಿಂಗೆ ಬೈದ್ ಬಿಡೋ. ಓದ್ಕೊಳ್ಳಿ ಗೌಡ್ರು ಬೈತು, ಓ ಮರ ಯಾರು ಬೇಯಿಸ್ಕೊಂತಿರ್ತಾರ ಅವ್ರ ಕೆಲಸ ಗ್ಯಾರಂಟಿ. ಓ ಹಿಂಗೆ ಅವ್ರದ್ದು. ನೀವು ಹೇಳಿದ್ರಿ ಅವ್ರು ಕಾಲೇಜ್ಗೆ ಹೋಗಿದ್ದು, ಕಾಲೇಜ್ ಹೋಗಿಲ್ಲ ಅವ್ರು. ಹೌದಲ್ಲ, ಹೈಸ್ಕೂಲ್ಗೆ ಮುಗೀತು ಇಲ್ಲಿಗೆ ಕಲ್ತಿದ್ದು. ಮುಂದೆ ಅವ್ರು MA ಮಾಡ್ಕೊಂಡ್ರು. ಓಕೆ. ಯಾವಾಗ ಮಾಡ್ಕೊಂಡ್ರು ಅಂದ್ರೆ 1978ಕ್ಕೆ ಇಲ್ಲಿ ಅವ್ರಿಗೆ ಚುನಾವಣೆಯಲ್ಲಿ ಸೋಲಾದ ನಂತರ ಖಾಲಿ ಉಳಿದ್ರು ನೋಡ್ರಿ. ಆ ಟೈಮ್ನಾಗ ಓಪನ್ ಯೂನಿವರ್ಸಿಟಿ ಮೈಸೂರು, ಆ ಮೈಸೂರು ಓಪನ್ ಯೂನಿವರ್ಸಿಟಿ ವಿದ್ಯಾರ್ಥಿಯಾಗಿ ಅಲ್ಲೇ MA ಪೊಲಿಟಿಕಲ್ ಸೈನ್ಸ್ ತೊಗೊಂಡು ಉಚ್ಚ ಶ್ರೇಣಿಯೊಳಗೆ ಪಾಸ್ ಆದರು. ಮುಂದೆ ಅವಾಗ ಇವ್ರಿಗೆ ಆಗಲೇ 50 ದಾಟಿದ್ದು. 50 ದಾಟಿದ ನಂತರ ಅಂದ್ರೆ ತಮಗೆ ಇಲ್ಲಲ್ಲ ಡಿಗ್ರಿ ಅನ್ನುವಂಥ ಕೊರತೆ ಇತ್ತು ಅವ್ರಿಗೆ. ಆ ಕೊರತೆಯನ್ನು ತುಂಬಿಕೊಂಡ್ರು ಅವರು MA ಮಾಡೋದು. ಓಕೆ. ಆಮೇಲೆ ಅವರು ಮಂತ್ರಿ ಆದ ಕಾಲ ಸ್ವಲ್ಪ, ಅವ್ರು ಆ ಮಂತ್ರಿ ಆಗಿದ್ದು 72ರಿಂದ 74 ಮಟ್ಟ. ಅದ್ರಾಗ 3 ಡಿಪಾರ್ಟ್ಮೆಂಟ್ ಫಾಸ್ಟ್ ಕೆಲಸ ಮಾಡೋದಕ್ಕೆ ಖ್ಯಾತರಿ ಇವರು. ಅದಕ್ಕಾಗಿ ಸಿದ್ವೀರಪ್ಪನವರು ಇವರಿಗೆ ಬುಲ್ಡೋಜರ್ ಅಂತ ಕರೆದು. ಬುಲ್ಡೋಜರ್ ಖ್ಯಾತಿ ಇವ್ರಿಗೆ. ಬುಲ್ಡೋಜರ್ ಅಂತ ದಬಾಶ್ ಹಿಂಗೆ. ಆಮೇಲೆ ಅವರು ದೇವರಾಜರ ಸಂಪುಟದಲ್ಲಿ ಕೆಲಸ ಮಾಡುವಾಗ ಅದ್ಭುತವಾಗಿಯೇ ಸಚಿವರಾಗಿ. ರಾಜಕೀಯ ಹೆಂಗೆ ಎಂಟ್ರಿ ಆದ್ರಂತ ಅವ್ರ ಅಲ್ಲ, ರಾಜಕೀಯ ಅವರು ಸರ್ಪಂಚರು ಅವಳಿ ಕಾಂಗ್ರೆಸ್ ಅಸೋಸಿಯೇಷನ್ AICC ಅದನ್ನ ನಾನು ನಿಮ್ಗೆ ಹೇಳಿದ್ರೆ AICC ಮೆಂಬರ್ ಆಗಿಬಿಟ್ಟಿದ್ರೆ ಇವರು. AICC ಮೆಂಬರ್ ಆದ ನಂತರ ಕರ್ನಾಟಕ ಇದು ಮೈಸೂರು ರಾಜ್ಯದ್ದು ಪ್ರದೇಶ್ ಕಾಂಗ್ರೆಸ್ ಕಮಿಟಿದು ಅಧ್ಯಕ್ಷಗಿರಿ ಎಲೆಕ್ಷನ್ ಬಂದಾಗ ನಿಜಲಿಂಗಪ್ಪನ ವಿರುದ್ಧ ಗ್ರೂಪ್ನಾಗಿದ್ರು ಅವರು. ಓಹೋ. ಭಾಳ ಸ್ವಾರಸ್ಯಕರವಾದದ್ದು. ನಿಜಲಿಂಗಪ್ಪನವರು ವಿರುದ್ಧ ಗ್ರೂಪ್ನಾಗ ಇದ್ದಿದ್ದರಿಂದ ನಿಜಲಿಂಗಪ್ಪನವರು ಇವ್ರನ್ನ ಮರಿಲೇ ಇಲ್ಲ. ಇವ್ರನ್ನ ಬರೋಬ್ಬರಿ ಪಾಠ ಕಲಿಸಬೇಕಂದ್ರು. ಆಮ್ಯಾಗ ನಿಜಲಿಂಗಪ್ಪನವ್ರು ಸೋತರು ಆ ಎಲೆಕ್ಷನ್ದಾಗ. ಅಂಬಲಿ ಅನ್ನೋರು ಆರಿಸಿ ಬಂದರು. ಓಕೆ. ಆ ಅಂಬಲಿ ಅವರು ಆರಿಸಿ ಬಂದ ನಂತರ ಕಾಂಗ್ರೆಸ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಹುಲ್ಕೋಟಿ ಒಳಗಾಗ್ಯದ. ಏನೋ ಅದ್ಭುತ ಇದು. ಬಹಳ ಇತಿಹಾಸ ಗೌಣ ಆಗಿ ಮರೆತು ಬಿಡ್ತೀವಿ ನಾವು. ಹೌದೌದು. KPCCA ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗು ಹುಲ್ಕೋಟಿ ಅಂತ ಸಣ್ಣ ಹಳ್ಳಿಯೊಳಗೆ ಮಾಡಿದ್ರು ಇವರು. ಮತ್ತು ನಿಜಲಿಂಗಪ್ಪನವ್ರ ವಿರುದ್ಧ ಜತ್ತಿ ಗುಂಪು ಅಂತಿತ್ತು. ಆ ಜತ್ತಿ ಗುಂಪಿನ ಕೂಡ ಇವರು ಐಡೆಂಟಿಫೈ. ಬಿಡಿ ಜತ್ತಿ ಅವರು, C ಸುಬ್ರಹ್ಮಣ್ಯ ಅವರು, ಸಾವುಕಾರ್ ಚೆನ್ನೈ ಅವರು, ಮಾಲಿ ಮರಿಯಪ್ಪನವರು, ಆಗಿನ ಕಾಲದ ಲೀಡರ್ಸು. ಇವರು ವಿರೋಧಿಗಳು ಯಾರಿಗೆ? ನಿಜಲಿಂಗಪ್ಪನವ್ರಿಗೆ. ಇವರು ಅದ್ರಾಗ ಇದ್ದಿದ್ದರಿಂದ 1967ಕ್ಕೆ ಇವರು ಕಾಂಟೆಸ್ಟ್ ಮಾಡಬೇಕಂತೇಳಿ ಟಿಕೆಟ್ಗೆ ಟ್ರೈ ಮಾಡಿದ್ರು. ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ. ಕಾಂಗ್ರೆಸ್ ಟಿಕೆಟ್ ಹೆಂಗೆ ಕೊಡ್ತಾರೆ? ನಿಜಲಿಂಗಪ್ಪನವ್ರು ಇವ್ರನ್ನ ಮರ್ತಿದ್ದೇ ಇಲ್ಲ. ಇವ್ರಿಗೆ ಟಿಕೆಟ್ ಹಾರಿಸಿದ್ರು. ಆಯ್ತು ಅಂದ್ಕೊಳ್ಳಿ ಇವ್ರು ಮಾಡಿದರು. ಅವಾಗನೇ ನಮ್ಮ ಮುನ್ಸಿಪಾಲ್ಟಿಗೆ ಸಿವಿಕ್ ಬೋರ್ಡ್ ಅಂತ ಮಾಡಿಕೊಂಡು ಎಲೆಕ್ಷನ್ ಮಾಡಿತ್ತು. APMC ಅಂತ ಇವ್ರ ಸ್ಥಾಪ ಇತ್ತು. ಕಾಟನ್ ಸೇಲ್ ಸೊಸೈಟಿ ಇವ್ರ ಹತ್ರ ಇತ್ತು. ಹೀಗಿದ್ದಾಗ ಏನು ಮಾಡಿದ್ರು ಗೌಡ್ರು, ರಾಚಯ್ಯನವ್ರಿಗೆ ನಿಲ್ಲಿಸ್ಬೇಕು ಅಂದರು ಸಿವಿಕ್ ಬೋರ್ಡ್ ಚೇರ್ಮನ್ರು. ರಾಚಯ್ಯನವರು ಇಲ್ಲ, ರಾಚಯ್ಯನವ್ರು ವಕೀಲರು. ಆಮ್ಯಾಗ ಶಾಂತಗಿರಿ ವಕೀಲರು. ಆಮ್ಯಾಗ ಈ ರಾಜೇಂದ್ರ ಗುಡಬೋಲಿ ಇದ್ದಾಗ ಇವ್ರ ತಂದಿ, ಇವ್ರ ತಂದಿ. ಆಮ್ಯಾಗ ಬೆಟಗೇರಿಯಾಗ KM ಕಣ್ವಿ, CS ಪಾಟೀಲ್, ಇವರೆಲ್ಲ ಇದು ಬಳಗ ಕಟ್ಕೊಂಡ್ಬಿಟ್ಟಿದ್ರ ಅಲ್ಲೇ. ಅವ್ರದ್ದು ಇವರು ರಾಚಯ್ಯನವ್ರಿಗೆ ಎಲೆಕ್ಷನ್ ನಿಲ್ಲಿಸ್ಬೇಕನ್ನೋರು. ಅವ್ರು ಎಲ್ಲರೂ ಕೂಡಿ ನೀವು ನಿಲ್ರಿ ಅಂತೇಳಿ KH ಪಾಟೀಲ್ರನ್ನ ನಿಲ್ಲಿಸಿದ್ರು. ಇವರು ರಿಬೆಲ್ ಕ್ಯಾಂಡಿಡೇಟ್ ಅವಾಗ 1962. ಅವಾಗ ಆ ಎಲೆಕ್ಷನ್ದಾಗ
ಸ್ವಲ್ಪ ಮತಗಳ ಅಂತರದಿಂದ ಸೋಲಾಯ್ತು ಇವ್ರಿಗೆ. ಗದಗ ಅಂತ ಯಾರೋ ಗೆದ್ರು. ಹಾ, ಕೆಪಿ ಗದಗ ಅವರು ಗದಗ ಸಿಟ್ಟಿಂಗ್ MLA ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು, ಅವ್ರು ಗೆದ್ರು, ಇವ್ರು ಸೋತರು. ಇದು ಸೋಲು ಅವ್ರಿಗೆ ಮತ್ತಷ್ಟು ಕೆಲಸ ಮಾಡುವ ಹುಮ್ಮಸ್ಸು ಕೊಡುತ್ತೆ. ಈ ಸೋತ್ ನಂತರ ವಿಶಾಲ ಕರ್ನಾಟಕ ಚಾಲೂ ಮಾಡಿ ಗದಗ್ಲಿಂದ ಅವರು ಹೊರ ಜಗತ್ತಿಗೆ ಹೋದರು. ಆಮೇಲೆ ಏನು ಮಾಡಿದರು, ನಿಜಲಿಂಗಪ್ಪನವ್ರು ಕೂಡ ಹೋರಾಟ ಮಾಡೋದು ಅಂತ ನಿರ್ಣಯ ಆಗಿ ಸಾವುಕಾರ ಚೆನ್ನೈ ಅವರ ಅಧ್ಯಕ್ಷತೆಯೊಳಗೆ ಜನತಾ ಪಕ್ಷ ಅಂತ ನಿರ್ಮಾಣ ಆಯಿತು. ನೋಡ್ರಿ, ಜನತಾ ಪಕ್ಷ ಅದರ ಹೆಸರು. ಸಾವುಕಾರ ಚೆನ್ನೈ ಅವರ ಅಧ್ಯಕ್ಷರು, KH ಪಾಟೀಲ್ ಕಾರ್ಯದರ್ಶಿಗಳು. ಈ ಜನತಾ ಪಕ್ಷದ ಮುಖಾಂತರ ಇವ್ರು ಕಾರ್ಯದರ್ಶಿಗಳಾದ ಕೂಡ ರಾಜ್ಯದ ಕೂಡ ಅಲ್ಲಿ ಇಲ್ಲಿ ಅಡ್ಡಾಡ್ಬೇಕಲ್ಲ, ಈ ಪಕ್ಷನ ಕಾಂಟೆಸ್ಟ್ ಮಾಡ್ತು. ಅದ್ರಾಗ ಇವರು ಒಬ್ರು MLA ಆಗಿ ಆರಿಸಾದ್ದು 1967 ಫಸ್ಟ್ MLA ಗದಗ್ಲಿಂದ ಕೆಪಿ ಗದಗರು ಇದ್ರು. ಇವರು ಮಾಳಗೊಂಡ್ರನ್ನ ಸೋಲಿಸಿ, ಅವಾಗ ಫಸ್ಟ್ ಎಲೆಕ್ಷನ್ದಾಗ ಮಾಳಗೊಂಡ್ರನ್ನ ಸೋಲಿಸಿ ಇವರು ಎಲೆಕ್ಟ್ ಆದರು. ಅಲ್ಲಿಂದ ಎಷ್ಟು ಸಲ MLA ಆಗಿದ್ರು ಅವರು? ಒಟ್ಟ ಗದಗ್ನಿಂದ ಗದಗ ಮತಕ್ಷೇತ್ರನ 4 ಸಲ ಪ್ರತಿನಿಧಿಸ್ಯ. 1967ಗೆ ಒಮ್ಮೆ ಗೆದ್ರು, 67 ನಂತರ 72ರಾಗ ಮತ್ತೆ ಇಂದಿರಾ ನೇತೃತ್ವದ ಕಾಂಗ್ರೆಸ್ ಜಾಯಿನ್ ಅಂದ್ರೆ ಈ ಜನತಾ ಪಕ್ಷನ ಮರ್ಜ್ ಆಗಿ ಇವ್ರು ಸೆಕ್ರೆಟರಿ ಆದ್ರು. ಮತ್ತೆ KPCC ಸೆಕ್ರೆಟರಿ ಆದಾಗ ಇವ್ರಿಗೆ ಬಹಳಷ್ಟು ಜವಾಬ್ದಾರಿ ನಾರ್ತ್ ಕರ್ನಾಟಕದ ಕೊಟ್ಟಿದ್ರು. ಇಂದಿರಾ ಗಾಂಧಿ ಅವ್ರನ್ನ ಬೆಳಗಾವಿ ಕರೆಸಿ ಬೆಳಗಾವಿದಾಗ ಸಮ್ಮೇಳನ ಮಾಡಿದ್ರು. ಅವಾಗ ಇವರು KF ಪಾಟೀಲ್ರು ಭಾಳ ಶ್ರಮ ವಹಿಸಿ ಕೆಲಸ ಮಾಡಿದ್ರು. ಆಮ್ಯಾಗ ಇವರು 72ಕ್ಕೆ ಆರಿಕೆ ಬಂದರು 2ನೇ ಸಲ. 3ನೇ ಸಲ ಏನಾಯಿತು, 78 ಇವರ ಕಾಂಗ್ರೆಸ್ ಡಿವೈಡ್ ಆಗಿ ಇಂದಿರಾ ಕಾಂಗ್ರೆಸ್ ಬೇರೆ, ರೆಡ್ಡಿ ಕಾಂಗ್ರೆಸ್ ಬೇರೆ ಅಂತ ಹೇಳಾಗ್ಬಿಟ್ಟು. ರೆಡ್ಡಿ ಅಂದರೆ ಬ್ರಹ್ಮಾನಂದ ರೆಡ್ಡಿ ಅವರು ಇದ್ದ ಕಾಂಗ್ರೆಸ್ಸು, ಇಂದಿರಾ ಗಾಂಧಿ ಅಧ್ಯಕ್ಷತೆ ಇದ್ದ ಕಾಂಗ್ರೆಸ್. ಇಂಡಿಕೇಟ್ ಇಲ್ಲ, ಇಂದಿರಾ ಕಾಂಗ್ರೆಸ್, ರೆಡ್ಡಿ ಕಾಂಗ್ರೆಸ್ ಅಂತ. ರೆಡ್ಡಿ ಕಾಂಗ್ರೆಸ್ನಾಗ ಇವ್ರು ಯಾಕಿದ್ರು ಉಳಿದ್ರಂದ್ರೆ ಇವ್ರಿಗೆ KPCC ಅಧ್ಯಕ್ಷರಾಗಿದ್ರಾಗಲೇ. ಮತ್ತೆ ಇವರು ನನಗೆ ಇವ್ರು KPCC ಅಧ್ಯಕ್ಷ ಮಾಡ್ಯಾರ, ಅವ್ರಿಗೆ ಹೆಂಗೆ ಮೋಸ ಮಾಡಕ್ಕೆ ಬರುತ್ತೆ ಅಂತೇಳಿ ಇವರು ಇಂದಿರಾ ಕಾಂಗ್ರೆಸ್ಸಿನ ವಿರುದ್ಧ ಕ್ಯಾಂಡಿಡೇಟ್ ಆದ. ಗದಗಿನಾಗ 78ಕ್ಕೆ ಏನು ಎಲೆಕ್ಷನ್ ಆಯಿತು, ದೇವರಾಜ್ ಅರಸರು ಜಮಾದಾರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು, ಮುಸ್ಲಿಂ ಕ್ಯಾಂಡಿಡೇಟ್. ಮುತ್ತಿನ ಪಂಡಿ ಅವ್ರನ್ನ ಅವರು KH ಪಾಟೀಲ್ರ ಗುಂಪಿನ ಸಮುದಾಯದ ವ್ಯಕ್ತಿನೇ ಅವರು. ಅದು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದರು. ಅವ್ರು ಕ್ಯಾಂಡಿಡೇಟ್ ಮಾಡಿದರು. ಮತ್ತು ಜಮಾದಾರ್ ಅವರು ಒಂದು 9,000 ಓಟ್ ತೊಗೊಂಡ್ರು. ಹಿಂಗಾಗಿ ಆಮ್ಯಾಗ ನನಗೆ ಅವಾಗ ಭಾಳ ಚೆನ್ನಾಗಿ ತಿಳುವಳಿಕೆ ಇತ್ತು. ಇಂದಿರಾ ಓಟು ಹೊಡಿಲಿಲ್ಲ. ಇಂದಿರಾ ಗಾಂಧಿ ಓಟು ಜಮಾದಾರರು ಬಿದ್ದು. ಯಾವ ಬಿದ್ದು? ಸಾಮಾನ್ಯವಾಗಿ ದಲಿತ ಓಟುಗಳು ಇಂದಿರಾ ಗಾಂಧಿ ಕಾಂಗ್ರೆಸ್ಸಿಗೆ ಬಿದ್ದು. ಮುಸ್ಲಿಂ ಓಟ್ ಅಲ್ಲವು, ದಲಿತ KH ಪಾಟೀಲ್ ಮತ್ತು ಅಲ್ಲಿ ಸೋಲಾಯ್ತು. ಇದು 2ನೇ ಸೋಲು ಅವ್ರಿಗೆ. 78 ಮುಂದೆ 78ಕ್ಕೆ ಇಡೀ ದೇಶದಾಗ ಕಾಂಗ್ರೆಸ್ ಸೋತಿದ್ರು, ಕರ್ನಾಟಕದಾಗ ಕಾಂಗ್ರೆಸ್ ಗೆದ್ದಿತ್ತು. ಈಗ ಬಂದು ದೇವರಾಜ ಅರಸರು ಮುಖ್ಯಮಂತ್ರಿಗಳಾದ ಕರ್ನಾಟಕದಾಗ. ಮುಂದೆ ಇಂದಿರಾ ಗಾಂಧಿ ಮತ್ತೆ ಗಾಳಿ ಬೀಸ್ತು. ಇಂದಿರಾ ಗಾಂಧಿ ಆರಿಸಿ ಬಂದು ಪ್ರೈಮ್ ಮಿನಿಸ್ಟರ್ ಇನ್ನೂ ಆಗಿದ್ದಿಲ್ಲ, ಇಲ್ಲೇ ಸರ್ಕಾರ ಬಿತ್ತು ದೇವರಾಜ ಅರಸು. ದೇವರಾಜ ಅರಸನ್ ಮಂದಿ ಎಲ್ಲ ದೇವರಾಜ ಅರಸಿಗೆ ಕೈ ಕೊಟ್ಟು ಗುಂಡೂರಾವ್ ಅವ್ರ ಗ್ರೂಪ್ ಬಂತು. ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾದರು. ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾದಾಗ ಇವರು MLA ಇಲ್ಲ. ಆಮ್ಯಾಗ ಗುಂಡೂರಾವ್ ಅವರು ಸ್ವಲ್ಪ ರಾಜಕೀಯದಾಗಿದ್ದಾಗ ಸ್ವಾರ್ಥ ಇದ್ದೇ ಇರ್ತಲ್ಲ, ಇವರೆಲ್ಲ ಮತ್ತೆ ಆರಿಸಿ ಬಂದ ನನಗೆ ಕಂಟಕ ಅಂತೇಳಿ ಇವ್ರಿಗೆ ಟಿಕೆಟ್ಗಳಿಲ್ಲ. ಅಯ್ಯೋ ದೇವ್ರೆ. ಟಿಕೆಟ್ಗಳಿಲ್ಲ ಅಂದಾಗ ಮತ್ತೆ ಇವ್ರಿಗೆ ಎಲೆಕ್ಷನ್ ನಿಲ್ಲಿಲ್ಲ. ಮುಂದೆ ಎಲೆಕ್ಷನ್ ನಿಂತು ಆರಿಸಿ ಬಂದರು. 84 84 ಲಾಸ್ಟ್. ಅದು 78ನಾಗ ಟಿಕೆಟ್ ಇಲ್ಲ, ಸೋಲಾಯಿತು. 78 83 ಟಿಕೆಟ್ ಇಲ್ಲ. ಮುಂದೆ 85ದಾಗ ಎಲೆಕ್ಷನ್ದಾಗ ಇವರು ಆರಿಸಿ ಬಂದು ಕರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು, ಸರ್ಕಾರ ಅವ್ರದ್ದು. ಮುಂದಲ ಎಲೆಕ್ಷನ್ದಾಗ ಬಂಗಾರಪ್ಪ CM ಅಲ್ಲ, ಮುಂದಲ ಎಲೆಕ್ಷನ್ದಾಗ ಇವರು ಆರಿಸಿ ಬಂದು 91
89 ಅವಾಗ ಆರಿಸಿ ಬಂದಾಗ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಗಳಾದ್ರು. ಹೌದು. ವೀರೇಂದ್ರ ಪಾಟೀಲ್ ಸಂಪುಟದಾಗ ಇವರು ಕಂದಾಯ ಮಂತ್ರಿ. ಯಾರು? ಕೆ ಎಚ್. ಹೌದು. ಕಂದಾಯ ಮತ್ತು ಕಾರ್ಮಿಕ ಇಲಾಖೆ ಮಂತ್ರಿ. ಹೌದು, ಎರಡು. ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಒಂದು ವರ್ಷದಾಗ ವೀರೇಂದ್ರ ಪಾಟೀಲ್ ಸರ್ಕಾರ ಹೋಗಿ ವೀರಪ್ಪ ಮೊಯ್ಲಿ ಇಲ್ಲ, ಇದು ಬಂಗಾರಪ್ಪ ಮುಖ್ಯಮಂತ್ರಿ 91ಕ್ಕೆ. ಬಂಗಾರಪ್ಪನವರ ಸರ್ಕಾರದಾಗೂ ಇವರೇನಾದ್ರು ಕಂದಾಯ ಕಾರ್ಮಿಕ ಮಂತ್ರಿಯಾಗಿ ಮುಂದುವರೆದ್ರು. ಮುಂದೆ ನಿಮಗೆ ಗೊತ್ತದೆ 92. ಹೌದು. 92ದಾಗ ಇವರು ವಯಸ್ಸೇನು ಭಾಳ ಆಗಿದ್ದಿಲ್ಲ. ಈ ವಾಸ್ ಜಸ್ಟ್ 67. ಇವರಿಗೆ ಕಿಡ್ನಿ ಸಮಸ್ಯೆ ಆಗಿ 92ದಾಗ ಅವ್ರು ತೀರ್ಕೊಂಡು ಮದ್ರಾಸ್ದೊಳಗೆ ಅಡ್ಮಿಟ್ ಆಗಿ ಮದ್ರಾಸ್ದಾಗ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಅಂತಾರೆ. ಒಟ್ನಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅಲ್ಲ, ಕೊನೆಗೆ ಟ್ರೀಟ್ಮೆಂಟ್ ಅಂತ ನಡೆದಿತ್ತು. ಡಾಕ್ಟರ್ ಎದುರಿಗೆ ನಿಂತಿದ್ರಂತೆ. ಆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಅವಾಗ ಸಡನ್ ಹಾರ್ಟ್ ಅಟ್ಯಾಕ್ ಆಯ್ತು. ಅಯ್ಯೋ. ಅಲ್ಲೇ ಕಾಲು ಮಡ್ರಾಸ್ ಹಾಸ್ಪಿಟ್ಲಾಗ. ಕೆ ಎಚ್ ಪಾಟೀಲ್ ತಂದೆ ತಾಯಿ ಕುಟುಂಬ ಹಿನ್ನೆಲೆ, ಅವ್ರಿಗೆ ಮಕ್ಕಳು, ಅವ್ರ ಹೆಂಡತಿ. ಕೆ ಎಚ್ ಪಾಟೀಲ್ ಹೇಳ್ತೀನಿ ನೋಡಿ. ಹೇಳ್ರಿ, ಆಮೇಲೆ ಹೇಳೋ. ಕೆ ಎಚ್ ಪಾಟೀಲ್ ಅವ್ರ ತಂದೆ ರಂಗನಗೌಡ ಪಾಟೀಲ್. ಓಕೆ. ಕೆ ಎಚ್ ಪಾಟೀಲ್ ಅಂತ ಹೆಂಗಾತು? ಕೆ ಆರ್ ಪಾಟೀಲ್. ಹೌದು. ಭಾಳ ಮಂದಿಗೆ ಇದು ರಹಸ್ಯ ಗೊತ್ತಿಲ್ಲ. ಈ ರಂಗನಗೌಡ್ರಿಗೆ ಒಬ್ರು ಬ್ರದರ್ ಇದ್ರು, ಹನುಮಂತಗೌಡ. ಆ ಹನುಮಂತಗೌಡ್ರಿಗೆ ಮಕ್ಕಳು ಇದ್ದಿಲ್ಲ. ಓಕೆ. ಇವ್ರು ಸಣ್ಣವರಿದ್ದಾಗ ಏನ್ ಮಾಡ್ಬಿಟ್ರು, ಅವ್ರಿಗೆ ದತ್ತಕ್ಕೆ ಕೊಟ್ರು. ಯಾಕಂದ್ರೆ ಇವ್ರಿಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರು ಎಸ್ ಆರ್ ಪಾಟೀಲ್. ರಂಗನಗೌಡ್ರ ಮಗ ಎಸ್ ಆರ್ ಪಾಟೀಲ್. ಇವರು ಕೆ ಆರ್ ಪಾಟೀಲ್ ಆಗ್ಬೇಕಾಗಿತ್ತು, ಕೆ ಎಚ್ ಪಾಟೀಲ್ ಆದ್ರು. ಅಂದ್ರೆ ಹನುಮಂತಗೌಡ್ರ ಅಂದ್ರೆ ರಂಗನಗೌಡ್ರ ಬ್ರದರ್ ಮಗನಿಗೆ ದತ್ತಕ್ಕೆ ಕೊಟ್ಬಿಟ್ರ. ರಂಗನಗೌಡ್ರಿಗೆ ದತ್ತ ಈಗ ಆಸ್ತಿ ಭಾಳ. ಆಸ್ತಿ ಮಂದಿಗೆ ಯಾರಿಗೆ ಹೋಗ್ಬೇಕು? ನಾಳೆ ಇವರು ಸತ್ ನಂತರ ಮತ್ತೆ ಅವ್ರ ಆಸ್ತಿ ಯಾರಿಗೆ ಹೋಗ್ಬೇಕು? ಹೌದು. ಈ ಲೆಕ್ಕಾಚಾರದಿಂದ ಅವಾಗೆಲ್ಲ ಒಳಗೆ ಏನಾಗ್ತಿದ್ದು, ದತ್ತಕ್ಕೆ ತೊಗೊಳೋದು ಆಗ್ತಿತ್ತು. ಈ ದತ್ತಕ್ಕೆ ಆಗ್ಬಿಡ್ತೆ. ಇವ್ರಿಗಂತೂ ಸಣ್ಣವ್ರಿದ್ದಾಗ ಇಬ್ಬರು ತಾಯಂದಿರು. ಇವ್ರ ತಾಯಿ ನಿಂಗಮ್ಮ. ಕೆ ಎಚ್ ಪಾಟೀಲ್ರು ಹಿಂಗೆ ಕೆ ಎಚ್ ಪಾಟೀಲ್ರಾದ್ರು ದತ್ತಕ್ ಮಗ. ದೊಡ್ಡವ. ಸಣ್ಣವ ಏನಂದ ಎಸ್ ಆರ್ ಪಾಟೀಲ್. ಇವರಿಬ್ರು ಅವ್ರು ಎಂಜಿನಿಯರ್ ಆದ್ರು. ಅವರು ಸಿವಿಲ್ ಇಂಜಿನಿಯರ್ ಆಗಿ ಕಡೆಗೆ ರಿಟೈರ್ ಆಗುವಾಗ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ತೀರ್ಕೊಂಡಾಗ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ ಆದರು. ಅವ್ರು ಮಾಡಿದ ಅದ್ಭುತ ಕೆಲಸ ಅಂದ್ರೆ ವೇಮನ, ಈ ಕರ್ನಾಟಕಕ್ಕೆ ವೇಮನ್ನ ಪರಿಚಯ ಮಾಡಿ ಕೊಟ್ಟವ್ರು ಅವ್ರ. ಹೌದು. ವೇಮನ್ ಬಗ್ಗೆ 4,000 ಕವನಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅವನು ಪಬ್ಲಿಷ್ ಮಾಡಿ ಎಲ್ಲ ಮಾಡಿದರು. ವೇಮನ ಕರ್ನಾಟಕದ ಕನ್ನಡದ ವೇಮನ ಅಂತ ನಾವು ಎಸ್ ಆರ್ ಪಾಟೀಲ್ನ ಕರಿತೀವಿ. ನಾ ಹೇಳೋ ಉದ್ದೇಶ ಏನಂದ್ರೆ ಇವರಿಬ್ಬರು ಅಣ್ತಂಬ್ರು, ಇಬ್ಬರು ಒಬ್ರಿಗೊಬ್ಬರು ಉತ್ತರ ದಕ್ಷಿಣ ಇವರು. ಮತ್ತು ನೀವು ಇಬ್ಬರು ಅಣ್ತವ್ರಪ್ಪ. ಏನು ಈ ಕೆ ಎಚ್ ಪಾಟೀಲ್ರು ಭಾಷಣಕಾರ, ಈ ಎಸ್ ಆರ್ ಪಾಟೀಲ್ರು ಬರಹಗಾರ. ಕೆ ಎಚ್ ಪಾಟೀಲ್ರು ಜನಸೇವೆಯಲ್ಲಿರೋರು, ಈ ಎಸ್ ಆರ್ ಪಾಟೀಲ್ರು ಆಧ್ಯಾತ್ಮವಾದಿ. ಇವರು ಮಾನವತಾವಾದಿ, ಇವರು ಆಧ್ಯಾತ್ಮ. ಅವರು ಸರ್ಕಾರ ಅಂತ ಬೆಂಗಾಲ್ದಾಗಿದ್ದರು. ಅವ್ರ ಶಿಷ್ಯರು ಇವರು ಎಸ್ ಆರ್ ಪಾಟೀಲ್. ಇವರು ಅದೇ ಬೆಂಗಾಲದ ಸ್ವಾಮಿ ವಿವೇಕಾನಂದ ಶಿಷ್ಯರು. ಹಿಂಗೆ ಇವರಿಬ್ಬರ ನಡುವೆ ಸಾಕಷ್ಟು ಭಿನ್ನತೆ ಇದ್ದರೂ ಸಹಿತ ಅವ್ರು ಸರ್ಕಾರಿ ನೌಕರರು, ಇವರು ಜನಸೇವಕರು. ಅವರು ಸಾಯಮಠ ಸರ್ಕಾರಿ ನೌಕರರಾಗೇ ಇದ್ರಲ್ಲ. ಅವರು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡವರು, ಇವರು ಸರ್ಕಾರದಲ್ಲಿ ತೊಡಗಿಸ್ಕೊಂಡವರು. ಹೀಗಾಗಿ ಮಂತಂದ ದೃಷ್ಟಿಯಿಂದ ಅವ್ರಿಗೆ ಮಕ್ಕಳೇ ಎಸ್ ಆರ್ ಪಾಟೀಲ್ರಿಗೆ. ಈಗ ಅವ್ರ ಮನೆಯವರು ಎಲ್ಲ ತೀರ್ಕೊಂಡಾರ. ಕೆ ಎಚ್ ಪಾಟೀಲ್ರಿಗೆ 2 ಮಕ್ಕಳು. ಒಬ್ಬರು ಈಗೇನ ಶಾಸಕರಿದ್ದಾರೆ, ಎಚ್ ಕೆ ಪಾಟೀಲ್ರು. ಎಚ್ ಕೆ ಪಾಟೀಲ್ರಿಗೆ ಒಬ್ಬ ತಮ್ಮ, ಅವನ ಹೆಸರು ಪ್ರಹ್ಲಾದ್ ಗೌಡ. ಪಿ ಕೆ ಪಾಟೀಲ್. ಈ ಪ್ರಹ್ಲಾದ್ ಗೌಡ ಅಥವಾ ಪಿ ಕೆ ಪಾಟೀಲ್ ಇದ್ದಾರಲ್ಲ, ಇವರು ಒಕ್ಕಲ್ತನನೇ ಬದುಕನ್ನಾಗಿ ಮಾಡಿಕೊಂಡವರು. ಕೃಷಿ. ಆಮೇಲೆ ಅದ್ರ ಕೂಡ ಸಣ್ಣ ಪ್ರಿಂಟಿಂಗ್ ಪ್ರೆಸ್ಸು, ಕೆಲವು ಇಂಡಸ್ಟ್ರಿಯನ್ನು ಮಾಡ್ತಾರೆ.
ಇವರು ಕೆ ಎಚ್ ಪಾಟೀಲ್ ತದ್ರೂಪ. ಯಾರು? ಎಚ್ ಕೆ ಪಾಟೀಲ್. ನೋಡಕ್ಕೂ ತದ್ರೂಪ. ಹೌದು. ಸ್ವಭಾವನು ಒಂದ ವ್ಯತ್ಯಾಸ ಅಂದ್ರೆ ಕೆ ಎಚ್ ಪಾಟೀಲರು ಸಿಟ್ನ ಭಾಳ ಕೆಲಸ ಮಾಡ್ತಿದ್ರು. ಇವರು ಶಾಂತಿ, ಅವರು ಸಿಟ್ ಅನ್ನೋದು ಗುರುತಿಲ್ಲ. ಇವರು ಭಾಳ ವ್ಯವಸ್ಥಿತವಾಗಿ ಕೆಲಸ ಮಾಡೋರು, ಇವರು ಹರಾಬರಿ ಮಾಡೋದಲ್ಲ. ಆದರೆ ಕೆ ಎಚ್ ಪಾಟೀಲರು ಕೆಲವು ವಿಶೇಷ ಗುಣ ಅಂದರೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು. ಒಟ್ಟೆ ಕೆಲಸ ಇಲ್ಲದೆ ಇರುವಂಗಿಲ್ಲ, ಕೆಲಸ ಬೇಕು. ಒಟ್ಟೆ ಮುಂಜಾನೆ ಎದ್ದು ಕೂಡ ಏನಾರ ಸಂಸ್ಥೆ ಕಟ್ಟೋದನ್ನು ಜನ ಇದೆ. ಅವ್ರಿಗೆ ತಮಗೆ ಟೈಮ್ ಎಷ್ಟೈತೆ ಗೊತ್ತಿಲ್ಲ, ಆದರೆ ಅವ್ರದ್ದು ಒಂದು ಹೇಳ್ತೀನಿ. ಅವ್ರದ್ದು ಜೀವನದ ಗುರಿ ಏನಿತ್ತಂದರೆ ಶೋಷಣೆ ಮುಕ್ತ ಗ್ರಾಮೀಣ ಬದುಕನ್ನು ಕಟ್ಟಿಕೊಳ್ಳೋದು. ಎಸ್, ವೆರಿ ಇಂಪಾರ್ಟೆಂಟ್ ಅವ್ರದ್ದು ಜೀವನದ ಗುರಿ. ಇವತ್ತು ಯಾರಾದರೂ ಕಾಟನ್ ಸೇಲ್ ಸೊಸೈಟಿಗೆ ಹೋಗಿ ಗೇಟ್ನಾಗ ನಿಂತು, ಗೇಟಿನೂ ಹೋಗೋಕ್ಕಿಂತ ಮೊದಲು, ಒಳಗೆ ಹೋಗೋಕ್ಕಿಂತ ಮೊದಲು ಅಲ್ಲಿ ಒಂದು ಕಲ್ಲದೆ, ಕಲ್ಲಿನೊಳಗೆ ಒಂದು ಅವರು ಮಾತು ಕೆತ್ತಾರ. ಏನಂದ್ರೆ, ರೈತ ತಾನು ಬೆಳೆದ ಮಾಲಿನ ಬೆಲೆಯನ್ನು ರೈತನೇ ತಾನೇ ನಿರ್ಧರಿಸುವಂತಾದಾಗ ರೈತನ ಕಲ್ಯಾಣ ಸಾಧ್ಯ. ಹಂಗೆ ಅದು ಅವರ ಜೀವನದ ಗುರಿ. ಓಕೆ. ಕೆ ಎಚ್ ಪಾಟೀಲ್ ಈ ಶೋಷಣೆ ಮುಕ್ತ ಗ್ರಾಮೀಣ ಬದುಕು ಮತ್ತು ರೈತನನ್ನು ಸತ್ವಶಾಲಿಯನ್ನಾಗಿ ಸ್ವಾವಲಂಬಿಯನ್ನಾಗಿ ಮಾಡುವಂಥ ಕೆಲಸದಲ್ಲಿ ಅವರ ದೃಷ್ಟಿಕೋನ ಏನಿತ್ತು ಅನ್ನೋದು ನಿಜವಾದ ಅರ್ಥದಲ್ಲಿ ಕೆ ಎಚ್ ಪಾಟೀಲನ್ನು ಸ್ಮರಿಸೋದು. ಓಕೆ. ಅವ್ರ ಕೊಡುಗೆ ಏನು ನಮ್ಮ ಗದಗಿಗೆ? ಗದಗಿಗೆ ಅವರ ಕೊಡುಗೆ ನೋಡ್ರಿ, ಗದಗ ಕೆ ಎಚ್ ಪಾಟೀಲ್ ಕಾಟನ್ ಸೇಲ್ ಸೊಸೈಟಿ ಅಂತೂ ಇತ್ತ. ಒಂದು ಕಾಟನ್ ಸೇಲ್ ಸೊಸೈಟಿ ಮುಖಾಂತರ ಮೊದಲು ಏನು ಮಾಡಿದರು, ರೈತನ ಶೋಷಣೆ ಆಗುವುದು ಎರಡು ಪ್ರಸಂಗದಲ್ಲಿ ಅವ್ರು ಹೇಳಿದ್ದು. ಒಂದು, ರೈತ ತನಗೆ ಬೇಕಾದಂಥ ವಸ್ತುವನ್ನು ಕೊಳ್ಳಾಗ ಪೇಟೆಗೆ ಬಂದಾಗ. ಇನ್ನೊಂದು, ತಾನು ಬೆಳೆದ ಮಾಲನ್ನು ಮಾರಾಟಕ್ಕೆ ಬಂದಾಗ. ಈ ಎರಡೂ ಪ್ರಸಂಗದಲ್ಲಿ ರೈತನ ಶೋಷಣೆ ಆಗತ್ತ, ರೈತನಿಗೆ ಮೋಸ ಮಾಡ್ತಾರ. ಇವೆರಡೂ ಶೋಷಣೆಯಿಂದ ಅವನನ್ನು ನಿಲ್ಲಿಸ್ಬೇಕು. ಹೆಂಗೆ ನಿಲ್ಲಿಸ್ಬೇಕು? ಭಾಷಣ ಮಾಡೋದಲ್ಲ, ಮಾಡಿ ತೋರಿಸಿದ್ರು. ಏನು ಮಾಡಿದರು? ಉದಾಹರಣೆಗೆ ನೀವು ನೋಡ್ರಿ, ಕಾಟನ್ ಸೇಲ್ ಸೊಸೈಟಿ ಎಲ್ಲ ಆಕ್ಟಿವಿಟೀಸ್ ಕೇಂದ್ರ ಅದು. ಅಲ್ಲಿ ತೊಗೊಂಬಂದು ರೈತ ತನ್ನ ಮಾಲ್ ಮಾರಬೇಕು. ಅಲ್ಲಿ ಮಾರಿದ ನಂತರ ಅವ್ರು ರೊಕ್ಕ ಒಯ್ಯಬಾರ್ದು, ಅವ್ರು ತನಗೇನು ಬೇಕಾದ ಸಾಮಾನು ಒಯ್ಯಬೇಕು. ಅದಕ್ಕೇನು ಮಾಡಿದರು, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಎಲ್ಲ ಸಿಗಬೇಕು, ಬೀಜ ಸಿಗಬೇಕು, ಗೊಬ್ಬರ ಸಿಗಬೇಕು. ಹೋಗಲಿ, ಅವ ಪೆಟ್ರೋಲು ಡೀಸೆಲ್ ಉಪಯೋಗ ಮಾಡ್ತಾನಲ್ಲ, ಪೆಟ್ರೋಲ್ ಡೀಸೆಲ್ ಸಿಗಬೇಕು. ಅವನ ಲಗ್ನದ ಅವ್ರ ಮನೆಯಾಗ ಏನೋ ಶುಭ ಕಾರ್ಯ ಆದರೆ ಏನಾಗಲಿ, ಮಾರ್ಕೆಟ್ ಮಾಡ್ತಿದ್ರೆ ಮಾರ್ಕೆಟ್ನಾಗ ಸಹಿತ ಒಂದು ಸಹಕಾರಿ ಸಂಸ್ಥೆ ಮುಖಾಂತರ ಸಿಗಬೇಕು. ಜನತಾ ಬಜಾರ್ ಅದರ ಮತ್ತು ಅವ ಮನೆಗಿನಿ ಕಟ್ತಾನಂದ್ರೆ ಹೌಸಿಂಗ್ ಸೊಸೈಟಿ ಆಗಬೇಕು. ಅವ ಅಷ್ಟೇ ಅಲ್ಲ, ಅವನ ಮಕ್ಕಳು ಉದ್ಧಾರ ಆಗಬೇಕು ಅಂತೇಳಿದ್ರೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗಬೇಕು. ಆಮ್ಯಾಗ ಅವನು ಆರೋಗ್ಯ ಹದಗೆಟ್ಟಾಗ ಎಲ್ಲರೂ ಹೋಗಿ ಔಷಧ ತೋರ್ಸಕ್ಕೆ ಹೋದಂದ್ರೆ ಲಕ್ಷಗಟ್ಟಲೆ ರೊಕ್ಕ ಖರ್ಚಾಗಿ ಹಾಳಾಗಿ ಹೋಗ್ತಾನೆ. ಅದಕ್ಕೆ ಅವನ ಪರಿಸರದೊಳಗನ ಆಸ್ಪತ್ರೆ ಸಿಗಬೇಕು, ನೈಸರ್ಗಿಕ ಚಿಕಿತ್ಸೆ ಸಿಗಬೇಕು, ಪ್ರಕೃತಿ ಚಿಕಿತ್ಸೆ ಸಿಗಬೇಕು. ಅಂದ್ರೆ ಸಮಗ್ರವಾಗಿ ರೈತನ ಬದುಕು. ಓಕೆ. ಟೋಟಲಿಟಿ. ಅವ ಮಗು ಹುಟ್ಟುತ್ತಿಲ್ಲ, ಆ ಮಗುವಿನ ಆರೋಗ್ಯ, ಆಸ್ಪತ್ರೆ, ಮಗು ಬೆಳೀತಿಲ್ಲ, ಶಿಕ್ಷಣ, ರೆಸಿಡೆನ್ಸ್. ಅವಾಗ ಇನ್ನೊಂದು ನನಗೆ ಹೇಳಿದ ನೆನಪ, ನಮ್ಮ ಮಕ್ಕಳು ಕಾಂಪಿಟೇಟಿವ್ ಆಗಬೇಕು, ಎಲ್ಲ ಕಡೆ ಸ್ಪರ್ಧೆ ಮಾಡುವಂಗೆ ಆಗಬೇಕು, ಇಂಗ್ಲೀಷ್ನಾಗ ಕಲಿಬೇಕು. ರಾಜೇಶ್ವರಿ. ಆಮ್ಯಾಗೆ ಡಿಪ್ಲೊಮಾ ಕಾಲೇಜ್, ಎಂಜಿನಿಯರಿಂಗ್ ಕಾಲೇಜ್, ಹೀಗೆ ಪಾಲಿಟೆಕ್ನಿಕ್ ಇವೆಲ್ಲ ಆತ. ಇದಾದ್ಮೇಲೆ ರೈತನಿಗೆ ಈಗ ನಾನು ಒಂದೇ ಉದಾಹರಣೆ ಕೊಡ್ತೀನಿ, ಎರಡು ಕೊಡ್ತೀನಿ ಬೇಕಾದ್ರೆ. ಒಂದು, ಹತ್ತಿ ಬೆಳೆಯೋ ರೈತ ಹತ್ತಿ ತೊಗೊಂಬಂದು ಅವು ಮಾರಾಟಕ್ಕೆ ನಿಂತಂದ್ರೆ ಸಿಕ್ಕ ರೇಟಿಗೆ ಕೊಡ್ಬೇಕು. ಅವು ತೊಗೊಂಡ ಬಿಟ್ಟ ಹಿಂಗಿರ್ತಿತ್ತು. ಇಲ್ಲ, ರೈತನ ಮಾಲು ಪರಿಷ್ಕರಣೆಗೊಂಡು ಅದು ಮಾರಾಟ ಆಗ್ಬೇಕು. ಅದಕ್ಕೆ ಹತ್ತಿ ನೂಲಾಗಬೇಕು, ನೂಲಿನ ಗಿರಣಿ ಸ್ಥಾಪನೆ ಮಾಡಿ, ಮಿಲ್, GCTM ಅಂತ, ಗದಗ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್. ಆಮ್ಯಾಗ ಎರಡನೇದು ಏನಂದರೆ ನಿಮ್ಮದು ಫಾರ್ಮರ್ಸ್ ಕೋಆಪರೇಟಿವ್ ಸ್ಪಿನ್ನಿಂಗ್ ಮಿಲ್ ಮಾಡಿ, ಎರಡೂ ಹತ್ತಿ.
ಎಣ್ಣೆ ಬೆಳೆಯುವ ಶೇಂಗಾ ಬೆಳಿತಾನೆ, ಕುಸುಬಿ ಬೆಳಿತಾನೆ, ಸನ್ಫ್ಲವರ್ ಬೆಳಿತಾನೆ. ಇದು ಸಹಿತ ಅದನ್ನ ಅವ ಸಂಸ್ಕರಣೆ ಮಾಡಿ ಎಣ್ಣೆ ಮಾರ್ಬೇಕವ. ಅದಕ್ಕೆ ಆಯಿಲ್ ಮಿಲ್ ಇವೆರಡು ಅಂತ ಒಂದು ಉದಾಹರಣೆ ಕೊಟ್ಟೆ. ಹೌದು, ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಹಿಂಗೆ ನೀವು ನೋಡ್ತೀನಿ, ಒಂದು ಅವರು ಚೈನ್ ಆಫ್ ಇಂಡಸ್ಟ್ರಿ ಮಾಡೋರು. ಈಗ ನೀವು ಇಲ್ಲೇ ಸನ್ಫ್ಲವರ್ದು ಅಥವಾ ಅದಕ್ಕಿಂತ ಮೊದಲು ಗದಗಿನಾಗ ಅವ್ರು ಏನು ಮಾಡಿದ್ರು ಅಂದ್ರೆ ದಿ ಧಾರವಾಡ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಆಯಿಲ್ಸ್ ಲಿಮಿಟೆಡ್ ಅಂತ ಓಕೆ ಆಯಿಲ್ ಮಿಲ್ ಸ್ಥಾಪಿಸಿದ್ರು. ಆ ಆಯಿಲ್ ಮಿಲ್ ಇವತ್ತು ಇಲ್ಲ, ಅದು ಆಮದು ಬೇರೆ. ಆ ಆಯಿಲ್ ಮಿಲ್ನಾಗ ಹತ್ತಿಕಾಳು ಬೀಜದಿಂದ ಹತ್ತಿಕಾಳು ಎಣ್ಣೆ, ಹತ್ತಿಕಾಳು ಎಣ್ಣೆ ಬೇರೆದಕ್ಕೆ ಉಪಯೋಗ ಕಳಿಸೋದು. ಹತ್ತಿಕಾಳು ಇದು ಏನದು ಹಸ್ಕು ವಗೇರೆ ಅದು ತಗೊಂಡು ರೈತನ ದನಕ್ಕೆ ಅವನಿಗೆ ಇದು ಆಗಬೇಕು, ಆಹಾರ, ದನದ ಆಹಾರ. ಅದಕ್ಕೆ ಸಹ ಈ ಹುಲ್ಕೋಡಿ ಕೋಆಪರೇಟಿವ್ ಕ್ಯಾಟಲ್ ಫೀಡ್ ಸೊಸೈಟಿ ಹಿಂಗೆ ಒಂದಕ್ಕೆ ಮಾರುವಂಗಿಲ್ಲ. ಹತ್ತಿ ಒಳಗೆ ಉಳಿತೈತಲ್ಲ ಅಂತಿಂತದ್ದು, ಅದು ಸರ್ಜಿಕಲ್ ಕಾಟನ್ ಪ್ಲಾಂಟ್. ಹೀಗೆ ಅವರು KH ಪಾಟೀಲ್ರು ಸಂಸ್ಥೆಗಳನ್ನ ಕಟ್ಟಿ ಕಡೆಗೆ ನಿಮ್ಮಂಥ ಯುವಕರು ಕಲ್ತವರು ತಾವೇ ಇಂಡಸ್ಟ್ರೀಸ್ ಚಾಲೂ ಮಾಡಿದರೆ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ 100 ಇಂಡಸ್ಟ್ರೀಸ್ ಇದು ಗದಗ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದನ್ನು ಸ್ಥಾಪನೆ ಮಾಡಿ, ನಾ ಏನು ಕೊಡ್ತೀನಿ ನಮ್ಮ ಹುಡುಗರಿಗೆ ಅಂಬ್ರೆಲಾ KVK ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ, ನಾನು ನಮ್ಮ ಹುಡುಗರಿಗೆ ಅಂಬ್ರೆಲಾ ಸರ್ವಿಸ್ ಕೊಡ್ತೀನಿ. ಏನ್ರಿ ಗೌಡ್ರ ಅಂಬ್ರೆಲಾ ಸರ್ವಿಸ್ ಅಂದೆ. ಇಲ್ಲೂ ಮಳೆ ಬಂದರೆ ಹೆಂಗೆ ಕೊಡಿ ಹಿಡಿತಿರಲ್ಲ, ಹುಡುಗರಿಗೆ ಕಷ್ಟ ಬಂದಾಗ ನಾವು ಕೊಡಿ ಹಿಡಿತೀವಿ. ಅವ್ನು ಬ್ಯಾಂಕಿಗೆ ಹೋದಾಗ ಕಷ್ಟ ಬರ್ಬೋದು, ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಹೋದಾಗ ಕಷ್ಟ ಬರ್ಬೋದು, ಭೂಮಿ ಕನ್ವರ್ಷನ್ಗೆ ಹೋದಾಗ ಕಷ್ಟ ಬರ್ಬೋದು. ಏನೇ ಕಷ್ಟ ಬರಲಿಪ್ಪ, ನಾವು ಕೊಡಿ ಹಿಡಿದಿದೆ ಅವ ಮುಂದೆ ಹೋಗವ. ಇಂಥದ್ದು ಅವ್ರ ದೃಷ್ಟಿಕೋನ. ಒಟ್ಟು ಅವ್ರ ಬಗ್ಗೆ ಟೋಟಲಿ ಏನು ಹೇಳ್ಬೋದು? ಒಟ್ಟಾರೆ KH ಪಾಟೀಲ್ ಅವರೊಂದು ಶಕ್ತಿ, ನೀವು ಹೇಳಿರಿ ಈಗ ಇಲ್ಲಿ ಬರೆದಿರಿ, ಇಲ್ಲಿ ಚಲೋ ಇದೆ, ಇಲ್ಲಿ ವ್ಯಕ್ತಿ ಶಕ್ತಿ, ಆಮೇಲೆ ದೃಷ್ಟಿ ಸೃಷ್ಟಿ, ಆಮೇಲೆ ಇದು ದೃಷ್ಟಿ ಸಮಸೃಷ್ಟಿಗಾಗಿ ಸೃಷ್ಟಿ, ಎಲ್ಲ ಪುಸ್ತಕ ಬರೆದಿದ್ದಾರೆ. ಸರಿ, ಈ ಒಟ್ಟಾರೆ ಸಮಗ್ರವಾಗಿ ಒಂದೇ ಇಷ್ಟೇ ಹೀಗೆ ಇಡೀ ತೋರಿಸ್ಬೋದು KH ಪಾಟೀಲ್ರನ್ನ ಅಂತ. KH ಪಾಟೀಲ್ರು ರೊಟ್ಟಿ ಯಾವ ಭಾಗಕ್ಕೆ ತುಪ್ಪ ಹತ್ತೈತಿ ಅಂತ ನೋಡಿ ರಾಜಕೀಯ ಮಾಡಿದಂಥ ಅವಕಾಶವಾದಿ ರಾಜಕಾರಣಿ ಅಲ್ಲ. ಒಂದು ಸಮಾಜದೊಳಗೆ ಅತ್ಯಂತ ಶೋಷಣೆಗೊಳಗಾಗದಂಥ ವರ್ಗ ಅಂದರೆ ರೈತರು. ರೈತನೇ KH ಪಾಟೀಲ್ರ ಆತ್ಮ. ರೈತನ ಸಮಗ್ರ ಕಲ್ಯಾಣವೇ KH ಪಾಟೀಲ್ರ ಗುರಿ. ಆ ಗುರಿ ಸಾಧನೆಗಾಗಿ ಭಾಷಣ ಮಾಡೋದ್ರ ಬದಲಿ ಸಂಸ್ಥೆಗಳನ್ನು ಕಟ್ಟಿ ಸಂಸ್ಥೆಗಳ ಮುಖಾಂತರ ರೈತನನ್ನು ಸ್ವಾಭಿಮಾನಿ ಸ್ವಾವಲಂಬಿ ರೈತನನ್ನಾಗಿ ಪರಿವರ್ತನೆ ಮಾಡಲು ತನ್ನನ್ನು ತಾನು ಸಮರ್ಪಿಸಿಕೊಂಡಂಥ ಒಬ್ಬ ಮಹಾನ್ ನಾಯಕ. ಎಷ್ಟು ಹೇಳಿದರೆ ಸಾಕಂತ ಅನ್ಸುತ್ತೆ. ಟೈಮು ಇಲ್ಲ, ಭಾಳಷ್ಟು KH ಪಾಟೀಲ್ರ ಬದುಕನ್ನು ನಾವು ನೋಡಬೇಕಾಗತ್ತೆ. ಯಾಕಂದರೆ ಅವರು ಇರುವ 67 ವರ್ಷ ನಾವು 40 ನಿಮಿಷದಲ್ಲಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಅವ್ರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಒಟ್ಟಾರೆ ಶೋಷಣೆ ಮುಕ್ತ ಸಮಾಜದ ಕನಸುಗಾರ, ಸಹಕಾರಿ ರಂಗದ ಭೀಷ್ಮ, ಸಂಘರ್ಷದ ಬದುಕು, ಅನೇಕ ಏಳು ಬೀಳುಗಳನ್ನು ಕಂಡಂಥ ರಾಜಕಾರಣಿ, ದಿಟ್ಟಿತನ, ಗಟ್ಟಿತನ, ಒಡ್ಡಿತನ ಅವರ ಬದುಕಿನ 3 ಮಂತ್ರ. ನಾನು ಏನೂ ಮಾಡಬಲ್ಲೆ, ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಈ ಜಗವನ್ನು ಗೆಲ್ಲಬಲ್ಲೆ, ಸಾಕ್ಷಾತ್ ಭಗವಂತನನ್ನು ನಾನು ಗೆಲ್ಲಲಿಕ್ಕೆ ಸಾಧ್ಯತೆ ಅನ್ನುವಂಥ ಒಂದು ಅದಮ್ಯವಾದಂಥ ಚಿಂತನಾಶೀಲ ರಾಜಕಾರಣಿ ಅಂದರೆ, ಅಥವಾ ಸಾಮಾಜಿಕ ಸಾರ್ವತ್ರಿಕ ಬದುಕಿನ ರೈತ ಮಿತ್ರ ಅಂದರೆ KH ಪಾಟೀಲ್ರು. KH ಪಾಟೀಲ್ರ ಬದುಕು ಇವತ್ತಿನ ನಮ್ಮ HK ಪಾಟೀಲ್ರ ಬದುಕಿನ 2 ವಿಚಾರವನ್ನು ನಾವು ನೋಡೋದಾದರೆ, KH ಪಾಟೀಲ್ರು KPCC ಪ್ರೆಸಿಡೆಂಟ್ ಇದ್ದಾಗ HK ಪಾಟೀಲ್ರು MLC ಕ್ಷೇತ್ರಕ್ಕೆ ನಿಲ್ಲಬೇಕಾದಾಗ ಟಿಕೆಟ್ ಕೊಡುವಂಥ ಪ್ರಸಂಗದಲ್ಲಿ KH ಪಾಟೀಲ್ರು ಟಿಕೆಟ್ ಕೊಡಲಿಲ್ಲ. ನಾನು ಮಗನಿಗೆ ಕೊಟ್ಟರೆ ಎಲ್ಲೋ ಪಕ್ಷಪಾತಿ ಆಗ್ತೀನಿ
ಅಥವಾ ಪುತ್ರ ವ್ಯಾಮೋಹ ಆಗ್ತೀನಿ, ರಾಜಕಾರಣದಲ್ಲಿ ನನ್ನನ್ನು ಏನೋ ಒಂದು ಕೆಟ್ಟ ದೃಷ್ಟಿಯಲ್ಲಿ ಕಾಣಬಹುದು ಅನ್ನುವಂಥ ವಿಚಾರದಿಂದ ಅವರು ಟಿಕೆಟ್ ಕೊಡಲಿಲ್ಲ. ಕೊನೆಗೆ ಎಚ್ ಕೆ ಪಾಟೀಲರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಬಂದರು. ಇವ್ರ ಗುಣನೂ ಹಾಗೆ, ಅವ್ರ ಗುಣನೂ ಹಾಗೆ. ಇಬ್ಬರೂ ಕೂಡ ರಾಜಕೀಯ ಆರಂಭ ಮಾಡಿದ್ದು ಪಕ್ಷೇತರವಾದ ಸ್ಪರ್ಧೆಯ ಮೂಲಕ. ಸೊ ಇಂಥ ಒಬ್ಬ ಅಪರೂಪದ ರಾಜಕಾರಣಿಯ ಬದುಕು, ಜೀವನ, ಬರಹ, ಸಾಹಿತ್ಯ, ಶಿಕ್ಷಣ, ಸಮಾಜ, ರೈತ, ಕೃಷಿ ಎಲ್ಲ ಮಗ್ಗಲುಗಳನ್ನು ಮಜಲುಗಳನ್ನು ಅತ್ಯಂತ ಹತ್ತಿರವಾಗಿ ಕೆ ಎಚ್ ಪಾಟೀಲರನ್ನ ಕಂಡ ಜೆ ಕೆ ಜಮಾದಾರ್ ಅವರು ಕೆ ಎಚ್ ಪಾಟೀಲರ ಪ್ರತಿರೂಪದ ಎಲ್ಲ ಹಂತಗಳನ್ನು ನಮ್ಮ ಹತ್ರ ಬಿಚ್ಚಿಟ್ಟು ಅವರ ವ್ಯಕ್ತಿತ್ವಕ್ಕೆ, ಆ ವ್ಯಕ್ತಿಗೆ ಒಂದು ದೊಡ್ಡ ಶಕ್ತಿ ನಮ್ಮ ಸಮಾಜಕ್ಕೆ ಅನ್ನೋದನ್ನು ಪುಸ್ತಕ ಮೂಲಕ, ತಮ್ಮ ಮಾತಿನ ಮೂಲಕ ಈ ಸಮಾಜಕ್ಕೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಸಿಟಿ ಟಿವಿಗೆ ಬಂದು ಕೆ ಎಚ್ ಪಾಟೀಲರ ಬದುಕಿನ ಎಲ್ಲ ಮಜಲುಗಳನ್ನು ಹಂಚಿಕೊಂಡಿದ್ದಾರೆ. ಅಂಥ ಆದರ್ಶ ಕೆ ಎಚ್ ಪಾಟೀಲರ ಜೊತೆಗಿದ್ದವರು ಇನ್ನು ಮುಂದೆ ಯುವ ಪೀಳಿಗೆ ಅವರ ಆದರ್ಶವನ್ನು ಕಲಿಬೇಕಾದಂಥ ಒಂದು ಹಂಬಲದಿಂದ ನಮ್ಮ ಸಿಟಿ ಟಿವಿಗೆ ಇವತ್ತಿನ ಸಂದರ್ಶನಕ್ಕೆ ಬೆಂಬಲ ನೀಡಿದ ಜೆ ಕೆ ಜಮಾದಾರ್ ಸಾಹೇಬರಿಗೆ ಸಿಟಿ ಟಿವಿ ಪರವಾಗಿ, ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ, ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ನಮಸ್ಕಾರ.